ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾಂ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮದ್ಭಕ್ತರಾಯ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಗೌರಸೇವಾಯಾಂ ದದಾಮಿ ವಿರಿದತ್ನಿವಾದೋಪಕಾರಾತ್ಮರ್ಪಚಾರ್ಯ. ಎಲ್ರಿಗೂ ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ಇವತ್ತು ಎಲ್ಲರೂ ಸೇರಿದ್ದೀರಿ. ನಿನ್ನೆಯ ಡಿಸ್ಕಷನ್ ಇಂದ ಮುಂದೆ ಹೋಗೋಣ. ನಾವು ಭಗವಂತನಿಗೆ ಅರ್ಜುನ ಹಾಕಿದ 4 ಪ್ರಶ್ನೆಗಳಿಗೆ ಉತ್ತರವನ್ನು ಭಗವಂತ ಏನು ಕೊಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೇವೆ. ಕಾ ಭಾಷಾ ಲಕ್ಷಣ ಏನು, ಕಾ ಭಾಷಾ ಕಿಂ ಪ್ರಭಾಷೇತ ಯಾವ ರೀತಿಯಲ್ಲಿ ಮಾತಾಡ್ತಾನೆ, ವ್ರಜೇತ ಕಿಂ ಆಮೇಲೆ ಕೂತ್ಕೊಳ್ತಾನೆ ಹೇಗೆ ಅಂತ ಹೇಳಿ, ಕೂತ್ಕೊಳ್ತಾನೆ ಹೇಳಿ, ಕಿಮಾಸೀತ ವ್ರಜೇತ ಕಿಂ ಕಿಂ ಆಸೀತ, ಆ 3ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿ ಆಗಿದೆ. ಮೊದಲನೆಯದು ಏನು ಅಂತ ಹೇಳಿದ್ರೆ, ಅವನು ಯಾವ ರೀತಿಯ ಲಕ್ಷಣ ಇರ್ತದೆ ಭಕ್ತನಾದವನದ್ದು, ಏನು ಲಕ್ಷಣ ಅಂತ ಹೇಳಿ. ಏನ್ ಲಕ್ಷಣ ಅಂತ ಹೇಳಿದ್ರೆ, ಮುಖ್ಯವಾಗಿ ಭಗವಂತ 2 ಲಕ್ಷಣ ಅಂತ ಹೇಳ್ತಾನೆ. 2 ಲಕ್ಷಣ ಯಾವುದು? ಭಕ್ತನಾದವನು ತನ್ನ ಇಂದ್ರಿಯವನ್ನ ಸಂಪೂರ್ಣವಾಗಿ ನಿಗ್ರಹಿಸಲಿಕ್ಕೆ ಪ್ರಯತ್ನ ಪಟ್ಟು ಆ ಇಂದ್ರಿಯವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಡಿಸ್ತಾನೆ, ಮೊದಲನೆಯದು. ಎರಡನೆಯದು, ಸೇವೆಯಲ್ಲಿ ಭಗವಂತನ ಸೇವೆಯಲ್ಲೇ ಆನಂದವನ್ನ ಪಡ್ಕೊಳ್ತಾನೆ. ಇದು ಭಗವದ್ ಭಕ್ತರ ಸ್ಥಿತಪ್ರಜ್ಞನಾದಂತಹ ಸಮಾಧಿಸ್ಥರಾದಂತಹ ಭಗವಂತನ ಭಕ್ತರ ಲಕ್ಷಣ, ಅಂದ್ರೆ ಶುದ್ಧ ಭಕ್ತನ ಲಕ್ಷಣ. ಶುದ್ಧವಾಗಿ ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲೇ ಸಮಾಧಿ ಭಾವನೆಯಲ್ಲಿ ಮಾಡ್ತಾ ಇರುವಂತಹ ಒಬ್ಬ ಭಕ್ತನ ಲಕ್ಷಣ ಇದು. ಸಾಮಾನ್ಯ ನಾವೆಲ್ಲ ಅಲ್ಲ, ನಾವೆಲ್ಲ ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು ವಿನಃ ನಾವು ಯಾವ ಸ್ತರಕ್ಕೆ ಇನ್ನೂ ತಲುಪಿಲ್ಲ. ಸಮಾಧಿಸ್ಥನಾದಂತಹ ಭಕ್ತನ ಲಕ್ಷಣ ಯಾವುದು ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ತನ್ನ ಇಂದ್ರಿಯವನ್ನ ಭಗವಂತನ ಸೇವೆಗೆ, ಆಮೇಲೆ ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ಆನಂದವನ್ನ ಕಂಡುಕೊಳ್ತಾನೆ.
ಆಮೇಲೆ ಎರಡನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ ಹೇಗೆ ಮಾತಾಡ್ತಾನೆ ಅಂತ. ಕಾ ಭಾಷಾ, ಇಲ್ಲಿ ಭಾಷಾ ಅಂತ ಹೇಳಿದ್ರೆ ಸುಮ್ಮನೆ ಮಾತಾಡುವ ವಿಚಾರ ಅಲ್ಲ, ಈ ಜಗತ್ತಿನಲ್ಲಿ ಆಗುವ ದ್ವಂದ್ವಗಳಿಗೆ ಹೇಗೆ ಪ್ರತಿಕ್ರಿಯಿಸ್ತಾನೆ ಅಂತ ಹೇಳಿ, ದ್ವಂದ್ವಗಳಿಗೆ ಹೇಗೆ ಪ್ರತಿಕ್ರಿಯಿಸ್ತಾನೆ ಅಂತ ಹೇಳಿ. ಇದರಲ್ಲಿ ಮುಖ್ಯ ಉದ್ದೇಶ ಈ ದ್ವಂದ್ವಗಳಿಗೆ ಪ್ರತಿಕ್ರಿಯಿಸುವುದು ಮನಸ್ಸು ಬುದ್ಧಿ ಎಲ್ಲ ಆದ್ರೂ ಕೂಡ ಕೊನೆಗೆ ಬರುವುದು ನಾಲಿಗೆಯಿಂದ. ಈಗ ನಮ್ಮ ದೇಹ ಒಂದು ದೋಣಿ, ಈ ದೋಣಿಯು ನಮ್ಮನ್ನ ಆಧ್ಯಾತ್ಮಿಕತೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡುವಂತ ವಿಚಾರ ಈ ದೋಣಿ. ಆದ್ರೆ ಈ ದೋಣಿಯನ್ನ ಸರಿಯಾಗಿ ಉಪಯೋಗಿಸ್ಲಿಲ್ಲ ಅಂದ್ರೆ ಅದು ನಮ್ಮನ್ನ ಅಧಪತನಕ್ಕೆ ಕರ್ಕೊಂಡು ಹೋಗ್ತದೆ, ಅಧಪತನ ಆಗ್ತದೆ ನಮ್ಮದು ಜೀವನ. ಈ ದೋಣಿಯಲ್ಲಿ ಒಂದು ಚುಕ್ಕಾಣಿ ಯಾವುದು ಅಂತ ಹೇಳಿದ್ರೆ ಈ ನಾಲಗೆ. ಈ ನಾಲಗೆ ಎರಡು ಕಾರ್ಯ ಮಾಡುತ್ತದೆ. ಎರಡು ಅಂದ್ರೆ ಜ್ಞಾನೇಂದ್ರಿಯದ ಕಾರ್ಯವು ಮಾಡುತ್ತದೆ, ಕರ್ಮೇಂದ್ರಿಯದ ಕಾರ್ಯವು ಮಾಡುತ್ತದೆ. ಈ ನಾಲಗೆ ಅಂತ ಹೇಳುವಂಥದ್ದು ಜ್ಞಾನೇಂದ್ರಿಯ ಕೂಡ ಹೌದು, ಮಾತನಾಡ್ಲಿಕ್ಕೆ ಆಗುವಂತ ಇಂದ್ರಿಯ ಕೂಡ ಹೌದು, ತಿನ್ಲಿಕ್ಕೆ ಆಗುವಂತ ಇಂದ್ರಿಯ ಕೂಡ ಹೌದು. ಅಂದ್ರೆ ಮಾತನಾಡುವುದು ಮತ್ತೆ ತಿನ್ನುವುದು, ಇದು ಎರಡು ಈ ನಾಲಗೆಯ ಚಟುವಟಿಕೆ, ಈ ಬಾಯಿಯ ಚಟುವಟಿಕೆ. ಅದರಲ್ಲೂ ಈ ಬಾಯಿಯಲ್ಲಿ ನಾಲಗೆ, ಆಚಾರವಿಲ್ಲದ ನಾಲಿಗೆ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ಈ ನಾಲಿಗೆ ಏನು ಆಚಾರವೇ ಇಲ್ಲ, ಆಚಾರ ಕೊಡ್ಬೇಕು ನಾವು. ಯಾಕಂದ್ರೆ ನಾಲಿಗೆಗೆ ಒಂದು ಏನಿಲ್ಲ, ಬೋನ್ ಇಲ್ಲ, ಅದರಲ್ಲಿ ಎಲುಬು ಇಲ್ಲದ ವಿಚಾರ ಅದು ಎಲ್ಲಿಗೆ ಬೇಕಿದ್ರೆ ಅಲ್ಲಿ ತಿರುಗಿಸುವಂತ ವಿಚಾರ. ಆದ ಕಾರಣ ಅದನ್ನು ಎಷ್ಟು ಜಾಗರೂಕತೆಯಲ್ಲಿ ನಾವು ಉಪಯೋಗಿಸ್ಬೇಕು. ಈಗ ದೋಣಿಯನ್ನ ಒಂದು ಕಡೆ ನೇರವಾಗಿ ಕರ್ಕೊಂಡು ಹೋಗ್ಬೇಕಿದ್ರೆ, ಒಂದು ಧ್ಯೇಯದ ಕಡೆಗೆ, ಒಂದು ಗೋಲಿನ ಕಡೆಗೆ ಆ ದೋಣಿಯನ್ನ ಕರ್ಕೊಂಡು ಹೋಗ್ಬೇಕಿದ್ರೆ ಒಂದು ಸರಿಯಾದ ಚುಕ್ಕಾಣಿ ಬೇಕು. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಚುಕ್ಕಾಣಿ ಅಂತ ಹೇಳಿದ್ರೆ ಅದನ್ನ ಹಿಡ್ಕೊಂಡೇ ಮುಂದೆ ಹೋಗ್ಲಿಕ್ಕೆ ಸಾಧ್ಯ, ಹೀಗೆ ಹೀಗೆ ದೋಣಿಯನ್ನ ಮುಂದೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಆ ಚುಕ್ಕಾಣಿ ಕೂಡ ನಮ್ಮ ನಾಲಗೆ ಹಾಗೆಯೇ ಕಾಣ್ತದೆ ನೋಡ್ಲಿಕ್ಕೆ, ಹೀಗೆ ಇದೆ ಚುಕ್ಕಾಣಿ ಕೂಡ. ಅದು ಹೀಗೆ ಮಾಡುವುದಕ್ಕೆ ನಾಲಗೆಯು ಚುಕ್ಕಾಣಿ ಒಂದೇ ಕಾಣ್ತದೆ. ಆದ್ರೆ ಈ ಚುಕ್ಕಾಣಿಯನ್ನ ನಾವು ಸರಿಯಾಗಿ ಉಪಯೋಗಿಸ್ಲಿಲ್ಲ ಅಂದ್ರೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತದೆ ಅದು ದೋಣಿ ಗಾಳಿ ಬಂದಲ್ಲಿ ಹೋಗ್ತದೆ, ಚುಕ್ಕಾಣಿ ಗಟ್ಟಿ ಇಲ್ಲ ಅಂದ್ರೆ. ಅದೇ ರೀತಿಯಲ್ಲಿ ನಮ್ಮ ನಾಲಗೆ ಎರಡು ವಿಚಾರ ಮಾಡ್ತದಲ್ಲ, ಈಗಾಗ್ಲೇ ಗೊತ್ತು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಕೇಳಿರ್ತೇವೆ ನಾವು. ಇದು ಸತ್ಯ ವಿಚಾರ. ಭೌತಿಕವಾಗಿ ನೋಡಿದ್ರೆ ಕೂಡ ಸತ್ಯ ವಿಚಾರ, ಆಧ್ಯಾತ್ಮಿಕವಾಗಿ ಇದನ್ನು ನೋಡಿದ್ರೆ ತುಂಬಾ ಇಂಪಾರ್ಟೆಂಟ್. ಮಾತು ಬಲ್ಲವನಿಗೆ ಜಗಳವಿಲ್ಲ. ಯಾರು ಸಂಪೂರ್ಣವಾಗಿ ಭಗವಂತನ ಬಗ್ಗೆ ಮಾತ್ರ ಮಾತಾಡ್ತಾನೋ ಅವನಿಗೆ ಈ ಭೌತಿಕ ಪ್ರಪಂಚದ ಯಾವುದೇ ಹಾವಭಾವಗಳು, ಯಾವುದೇ ತೊಂದರೆವೇ ಕೊಡುವುದಿಲ್ಲ ಅಂತ ಅರ್ಥ ಆಗಿರೋದು. ಮಾತು ಬಲ್ಲವನಿಗೆ ಜಗಳವಿಲ್ಲ. ಯಾವುದು ಬಲ್ಲ ಮಾತು ಅಂತ ಹೇಳಿದ್ರೆ ಜ್ಞಾನವಂತ, ಬುದ್ಧಿವಂತ, ಭಕ್ತ ಯಾವತ್ತು ಭಗವಂತನ ಬಗ್ಗೆ ಮಾತಾಡ್ತಾನೆ, ಹಾಗೆ ಅವನಿಗೆ ಯಾವ ರೀತಿಯ ಸಂಘರ್ಷವೂ ಈ ಭೌತಿಕ ವಿಚಾರದಲ್ಲಿ ಆಗುವುದಿಲ್ಲ. ಈ ತ್ರಿಗುಣಾತ್ಮಕವಾದಂತಹ ಭೂಮಿಯಲ್ಲಿ ಭೌತಿಕ ವಿಚಾರದಲ್ಲಿ ಯಾವತ್ತೂ ಸಂಘರ್ಷ ಆಗುವುದಿಲ್ಲ. ಇದೇ ಜಗಳವೇ ಇಲ್ಲ. ಎಲ್ಲವೂ ಸುಸೂತ್ರವಾಗಿ, ಎಲ್ಲವನ್ನ ಭಗವಂತನ ಸೇವೆಗೆ ನಿಯೋಜಿಸುವವನಿಗೆ ಎಲ್ಲವೂ ಸುಸೂತ್ರವಾಗಿ ಹೋಗ್ತದೆ. ಇದೇ ಜಗಳ ಇಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಊಟ ಅಂದ್ರೆ ಭಗವಂತನ ಭಕ್ತರು ಕೊಡುವಂತಹ ಪ್ರಸಾದವನ್ನ, ಭಗವಂತನಿಗೆ ಅರ್ಪಿಸಿದ ಪ್ರಸಾದವನ್ನ ಸ್ವೀಕರಿಸುವವನಿಗೆ ಪುನಃ 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 ಈ ಬಂಧನಕ್ಕೆ ಬರುವಂತಹ ಮಹಾ ರೋಗ, ಅದೊಂದು ಬಂಧನ ಅಂತ ಹೇಳಿದ್ರೆ ಆ ಬಂಧನಕ್ಕೆ ಬಂಧನಕ್ಕೆ ಬರುವುದರಿಂದ ಮುಕ್ತಿ ಸಿಗ್ತದೆ. ಬಂಧನಕ್ಕೆ ಪುನಃ ಪುನಃ ಬರುವ ಅಗತ್ಯವೇ ಇಲ್ಲ. ಅದ ಕಾರಣ ಈ ನಾಲಗೆ ಎರಡು ವಿಚಾರಗಳನ್ನು ಮಾಡ್ತದೆ. ನಾವು ಎರಡು ವಿಚಾರಗಳಲ್ಲೂ ತುಂಬಾ ಜಾಗರೂಕತರಾಗಿರ್ಬೇಕು. ಆದಷ್ಟು ನಾವೆಲ್ಲರೂ ಸುಮ್ಮನೆ ಮಾತಾಡಬಾರ್ದು. ಅದೇ ರೀತಿ ಸುಮ್ಮನೆ ಏನೋ ಸಿಕ್ಕಿತು ಅಂತ ಹೇಳಿ ತಿನ್ಬಾರ್ದು. ನಿನ್ನೆನೆ ನಾವು ಡಿಸ್ಕಷನ್ ಮಾಡಿದ್ದೇವೆ, ಭಗವಂತ ಜೀರ್ಣಿಸ್ತಾನೆ ನಾವು ತಿಂದದ್ದನ್ನ. ಆದ ಕಾರಣ ಏನೋ ಒಂದು ಹೊಟ್ಟೆಗೆ ಹಾಕುದಲ್ಲ. ಆದ ಕಾರಣ ನಾವು ಸ್ವಲ್ಪ ಜಾಗರೂಕತರಾಗಿ ಇದನ್ನು ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಭಗವಂತನ ಭಕ್ತಿಯಲ್ಲಿ ತುಂಬಾ ಸುಲಭವಾಗಿ ಮುಂದೆ ಹೋಗ್ಲಿಕ್ಕೆ ಸಿಗ್ತದೆ. ಸುಮ್ಮನೆ ಅದು ಬೇಡ ಇದು ಬೇಡ ಅಂತ ಹೇಳುವ ಅಗತ್ಯವೇ ಇಲ್ಲ. ಎಲ್ಲವೂ ಭಗವಂತನ ಸೇವೆಗೆ ನಿಯೋಜಿಸಿ ಅದನ್ನ ನಾವು ಸ್ವೀಕರಿಸುವಂಥದ್ದು. ಎಲ್ಲವೂ ಅಂತ ಹೇಳುವಾಗ ಎಲ್ಲವನ್ನು ನಿಯೋಜಿಸ್ಲಿಕ್ಕೆ ಆಗ್ತದೆ. ಆದರೆ ಭಗವಂತ ಇದನ್ನೇ ಕೊಡು ಅಂತ ಹೇಳಿದ್ದಾನೆ. ಎಲ್ಲವನ್ನು ಅಂತ ಹೇಳಿದ್ರೆ ಯಾವುದೋ ಒಂದು ವಿಚಾರವನ್ನಲ್ಲ. ಆದ ಕಾರಣ ಶಾಸ್ತ್ರ, ಅದೇ ನಾವು ಕರ್ಮ ಅಂತ ಹೇಳುವ ವಿಚಾರವನ್ನ ನೋಡಿದ್ದೇವೆ. ಶಾಸ್ತ್ರಕ್ಕೆ ಅನುಗುಣವಾದ ಭಗವಂತ ಶ್ರೀಕೃಷ್ಣನು ಏನೇನು ಕೇಳಿದ್ದಾನೆ, ಗುರುಮುಖೇನ ಏನೇನು ಕೇಳಿದ್ದಾನೆ. ಯಾಕಂದ್ರೆ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾವು ಹೇಳುವುದು ಭಗವಂತನಿಗೆ ನೀರುಳ್ಳಿ ಕೊಟ್ರೆ ಏನ್ ಪ್ರಾಬ್ಲಮ್ ಅಂತ ನಾನು ಕೇಳ್ತೀನಿ, ಅದಕ್ಕೇನಾಗ್ತದೆ? ಆಗ ಏನು ಕೂಡ ಕೊಡ್ಬೋದು, ಎಲ್ಲವೂ ಭಗವಂತನಿಂದಲೇ ಬಂದದ್ದಲ್ವಾ. ಹಾಗೆ ಆಗುದಿಲ್ಲ. ಯಾಕೆ ಹಾಗೆ ಆಗುದಿಲ್ಲ ಅಂತ ಹೇಳಿದ್ರೆ ಭಗವಂತನಿಗೆ ಏನು ಬೇಕು ಅದನ್ನು ಕೊಡುವುದೇ ನಮ್ಮ ಪ್ರೀತಿ.
ಭಗವಂತನಿಗೆ ಏನು ಬೇಕು ಅದು ಹೇಗೆ ಗೊತ್ತಾಗ್ತದೆ? ಅದು ಆಚಾರ್ಯರ ಮುಖಾಂತರ ಗೊತ್ತಾಗ್ತದೆ, ಅದು ಶಾಸ್ತ್ರದ ಮುಖಾಂತರ ಗೊತ್ತಾಗ್ತದೆ, ಅದು ಪರಂಪರೆ ಮುಖಾಂತರ ಗೊತ್ತಾಗ್ತದೆ. ಸುಮ್ಮನೆ ನನಗೆ ಇಷ್ಟ ಇದ್ದದ್ದನ್ನು ನಾನು ಕೊಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಏನೇ ಇರಲಿ, ಮೊದಲನ ಘಟ್ಟ ಅಂತ ಹೇಳಿದ್ರೆ ನಮ್ಮಲ್ಲಿರುವ ಮನಸ್ಸನ್ನೆಲ್ಲ ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸ್ತಾ ನಾವೇನ್ ಮಾಡ್ತಿದ್ದೇವೆ ಅದನ್ನೆಲ್ಲ ಭಗವಂತನಿಗೆ ಅರ್ಪಿಸುವುದು ಮೊದಲ ಘಟ್ಟ. ಆದ್ರೆ ಮುಂದೆ ಹೋದ ಹಾಗೆ ಭಗವಂತನಿಗೆ ಏನು ಬೇಕು ಅದನ್ನು ಮಾತ್ರ ಕೊಡುವಂಥದ್ದನ್ನ ನಾವು ರೂಢಿ ಮಾಡ್ಕೊಳ್ಬೇಕು. ಅದು ಶಾಸ್ತ್ರ ಮುಖೇನ ನಮಗೆ ಗೊತ್ತಾಗ್ತದೆ. ಗುರುಮುಖೇನ, ಶಾಸ್ತ್ರ ಮುಖೇನ, ಆಚಾರ್ಯ ಮುಖೇನ, ಸಾಧುಗಳ ಮುಖಾಂತರ ನಮಗೆ ಇದು ಗೊತ್ತಾಗ್ತದೆ. ಈ ರೀತಿಯಲ್ಲಿ ಹೇಗೆ ಮಾತಾಡ್ತಾನೆ ಅಂತ ಹೇಳಿ, ದ್ವಂದ್ವಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತಾನೆ ಅಂತ ಹೇಳಿ ಅದನ್ನು ನಾವು ಅರ್ಥ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ಹೇಗೆ ಲಾಸ್ಟ್ಗೆ ಮೂರನೆಯದ್ದು ಏನು ಅಂತ ಹೇಳಿದ್ರೆ, ಹೇಗೆ ಕೂತ್ಕೊಳ್ತಾನೆ, ಹೇಗೆ ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಆ ಇಂದ್ರಿಯವನ್ನ ಭಗವಂತನ ಚರಣ ಕಮಲೆಯಲ್ಲಿ ನಿಲ್ಲಿಸಿರ್ತಾನೆ, ಸಂಪೂರ್ಣವಾಗಿ ಸ್ಥಿರ ಮಾಡ್ತಾನೆ ಅದನ್ನ ಹೇಳಿ ನಾವು ಅದನ್ನು ಕೂಡ ತಿಳ್ಕೊಂಡಿದ್ದೇವೆ. ಆ ವಿಚಾರದಲ್ಲಿ ಆ ಇಂದ್ರಿಯವನ್ನ ನಿಗ್ರಹ ಮಾಡದಿದ್ರೆ ಏನಾಗ್ತದೆ ಅಂತ ಕೂಡ ತಿಳ್ಕೊಂಡಿದ್ದೇವೆ ನಾವು. ಇಂದ್ರಿಯ ನಿಗ್ರಹ ಮಾಡಿದ್ರೆ ಏನಾಗ್ತದೆ, ಇಂದ್ರಿಯ ನಿಗ್ರಹ ಮಾಡದಿದ್ರೆ ಏನಾಗ್ತದೆ ಅಂತ. ಇಂದ್ರಿಯ ನಿಗ್ರಹ ಮಾಡಿದ್ರೆ ಭಗವದ್ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಲೀಸಾಗ್ತದೆ, ಸುಲಭ ಆಗ್ತದೆ. ಇಂದ್ರಿಯ ನಿಗ್ರಹ ಮಾಡದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳ ದಾಸರಾಗಿ ಬಿಡ್ತೇವೆ ನಾವು. ಫಸ್ಟಿಗೆ ಏನಾಗ್ತದೆ, ನಾವು ಫಸ್ಟಿಗೆ ವಿಷಯಗಳ ಬಗ್ಗೆ ಆಸಕ್ತರಾಗ್ತೇವೆ ನಾವು. ಧ್ಯಾಯತೋ ವಿಷಯಾನ್ ಪುಂಸಾ ಸಂಗಸ್ಥೇಷು ಉಪಜಾಯತೆ. ಆಮೇಲೆ ಅದರ ಜೊತೆ ಸಂಘ ಬೆಳೀತದೆ ನಮಗೆ ಆ ವಸ್ತುವಿನ ಮೇಲೆ. ಆ ಸಂಘ ಬೆಳೆದ ಮೇಲೆ ಏನಾಗ್ತದೆ, ಅದನ್ನ ಉಪಯೋಗಿಸ್ಬೇಕು, ಅದರ ಬಗ್ಗೆ ಆನಂದ ಪಡಬೇಕು. ಅದನ್ನು ಉಪಯೋಗಿಸಿಕೊಂಡು ಟಿವಿ ಇದ್ರೆ ಟಿವಿಯನ್ನು ನೋಡ್ಬೇಕು. ಸುಮ್ಮನೆ ಟಿವಿ ಇದ್ರೆ ಸಾಕ, ಮನೆಯಲ್ಲಿ ಟಿವಿ ಇದ್ರೆ ಅಯ್ಯೋ ಕೇಬಲ್ ಕನೆಕ್ಷನ್ ಹಾಕೋಣ ಅಥವಾ ಇಂಟರ್ನೆಟ್ ಕನೆಕ್ಷನ್ ಹಾಕೋಣ ನೋಡೋಣ ಅಂತ ಅನ್ನಿಸ್ತದೆ. ಅದನ್ನು ಯೂಸ್ ಮಾಡ್ತೇನೆ. ಫಸ್ಟಿಗೆ ಅದನ್ನು ಟಿವಿ ತಂದಿರ್ತಾರೆ, ಹಣ ಇಲ್ಲದಿದ್ರೂ ಕಷ್ಟಪಟ್ಟು ಟಿವಿ ತಂದಿದ್ದೇವೆ. ತಿಂಡಿ ತಂದಿದ್ರೆ ತರೋದಕ್ಕೆ ಉದ್ದೇಶ ಏನು? ಎಲ್ಲರೂ ಹೇಳ್ತಿದ್ದಾರೆ ಟಿವಿ ಟಿವಿ ಟಿವಿ, ಧಾರಾವಾಹಿ ಬರ್ತಾ ಉಂಟು, ಮೂವಿ ಬರ್ತಾ ಉಂಟು, ಇದೆಲ್ಲ ಕ್ರಿಕೆಟ್ ಬರ್ತಾ ಉಂಟು, ಟಿವಿ 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 ಅಂತ ಎಲ್ಲರ ಮನಸ್ಸಲ್ಲೂ ಬಾಯಲ್ಲೂ ಬರ್ತಾ ಇದೆ. ಹೋಗಿ ಬರೋರೆಲ್ಲ ಮಾತಾಡೋದೇ ಟಿವಿ ಇದ್ರೆ ಒಳ್ಳೇದಿತ್ತು ಅಂತ. ಈಗಲ್ಲ, ಈಗ ಎಲ್ಲರ ಮನೆಯಲ್ಲಿ ಸರ್ವೇ ಸಾಮಾನ್ಯ ಇಲ್ಲದ ಇರುವ ವಿಷಯ. ಒಂದು 30 ವರ್ಷ ಹಿಂದೆ ಟಿವಿ ಇಲ್ಲದ ಸಮಯದಲ್ಲಿ ಹೀಗೆ ಎಲ್ಲರ ಮನೆಯಲ್ಲೂ ಮಾತುಕತೆ ಟಿವಿ 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 ಅಂತ ಹೇಳಿ ಕೊನೆಗೂ ಒಂದು ಟಿವಿ ತಕೊಂಡೆವು. ಧ್ಯಾನ ಆಯ್ತು ಅದ್ರ ಬಗ್ಗೆ. ಧ್ಯಾನ ಆದ ಟಿವಿ ತಗೊಂಡು ಆದ ಮೇಲೆ ಏನಾಯ್ತು, ಸುಮ್ಮನೆ ಟಿವಿ ಇಡ್ಲಿಕ್ಕೆ ಹಾಕಿ ಆಂಟೆನಾ ಕನೆಕ್ಷನ್, ಡಿಶ್ ಕನೆಕ್ಷನ್ ಅಥವಾ ಏನೋ ಒಂದು ಕನೆಕ್ಷನ್ ತಗೊಂಡು ಅದಕ್ಕೆ ಚಾರ್ಜ್ ಮಾಡಿ ಅದಕ್ಕೆ ಅದು ನಡೆಯುವ ಹಂಗೆ ಮಾಡುವಾಗ ಆಮೇಲೆ ಅದು ನೋಡಬೇಕು ಅಂತ ಕಾಮಸುರ ಆಯ್ತು. ಅದು ದೊಡ್ಡದೇನು, ಎಷ್ಟು ಧಾರಾವಾಹಿ ನೋಡಿದ್ರು ಸಂತೋಷ ಅಂತಲಿಲ್ಲ. 3-4 ಧಾರಾವಾಹಿ ನೋಡ್ಬೇಕು, 4-5 ಧಾರಾವಾಹಿ ನೋಡ್ಬೇಕು ದಿನಕ್ಕೆ. ಈ ಧಾರಾವಾಹಿ ಅಪ್ಪಂದು, ಈ ಧಾರಾವಾಹಿ ಅಮ್ಮಂದು, ಈ ಧಾರಾವಾಹಿ ಮಗಂದು ಅಂತ ಇರ್ತದೆ. ಈ ರೀತಿಯಲ್ಲಿ ರಿಮೋಟ್ ಕಂಟ್ರೋಲ್ನ ಬೇರೆ ಬೇರೆ ರೀತಿಯಾಗಿ ಕಂಟ್ರೋಲ್ ಮಾಡ್ತಾ ಆ ಧಾರಾವಾಹಿಯನ್ನು ನೋಡ್ತಾ ಇರ್ತೇವೆ. ಕಾಮ ಆಯ್ತು. ಅಕಸ್ಮಾತ್ ಅಮ್ಮನ ಟೈಮಿಗೆ ಆ ಮಗನು ನೋಡ್ತಿದ್ದಾನೆ ಅಂದ್ರೆ ಅಮ್ಮನಿಗೂ ಮಗನಿಗೂ ಜಗಳ, ಕ್ರೋಧ. ಯಾಕೆಂದ್ರೆ ಅಮ್ಮನಿಗೆ ಆ ಕಾಮ ತೃಪ್ತಿ ಆಗ್ಲಿಲ್ಲ, ಅದನ್ನು ನೋಡುವಂತ ತೃಪ್ತಿ ಆಗ್ಲಿಲ್ಲ, ಅಥವಾ ಮಗನಿಗೆ ನೋಡುವಂತ ತೃಪ್ತಿ ಆಗ್ಲಿಲ್ಲ, ಜಗಳ ಶುರುವಾಯ್ತು. ಕಾಮಾತ್ ಕ್ರೋಧೋ ಬಿಜಾಯತೆ. ಆ ಕ್ರೋಧದಿಂದ ಏನಾಗ್ತದೆ, ಆ ಕ್ರೋಧ ಎಷ್ಟರ ಮಟ್ಟಿಗೆ ಹೋಗ್ತದೆ ಅಂತ ಹೇಳಿದ್ರೆ ಕೆಲವು ಮನೆಯಲ್ಲಿ ಟಿವಿಯೇ ಒಡೆದು ಹೋಗುವ ಸಾಧ್ಯತೆಗಳು ಇರ್ತದೆ. ಕ್ರೋಧಾತ್ ಬಹತಿ ಸಮ್ಮೋಹ. ಅವನ ಬುದ್ಧಿಯೇ ವರ್ಕ್ ಆಗುದಿಲ್ಲ, ಮೋಹಕ್ಕೆ ಒಳಪಟ್ಟು ಏನೋ ಮಾಡಿಬಿಡ್ತಾನೆ. ಏನೋ ಮಾಡುವಾಗ ಅವನ ಬುದ್ಧಿ ಸ್ಮೃತಿ ಭ್ರಂಶವಾಗಿ ಎಲ್ಲ ಹಾಳು ಮಾಡಿ ಆಗ್ತಾನೆ. ಸ್ಮೃತಿ ಭ್ರಂಶೋ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ. ಅವರ ರಿಲೇಶನ್ಶಿಪ್ ಹಾಳಾಯ್ತು, ಟಿವಿ ಹಾಳಾಯ್ತು, ಹೋಯ್ತು ಎಲ್ಲ. ಎಲ್ಲಿಂದ ಶುರುವಾದ್ದು? ಧ್ಯಾನದಿಂದ. ಯಾವುದರ ಬಗ್ಗೆ ಧ್ಯಾನ? ಎಲ್ಲರೂ ಹೇಳ್ತಾ ಇದ್ದಾರೆ ಟಿವಿ ನೋಡ್ಬೇಕು, ಟಿವಿಯಲ್ಲಿ ನೋಡಿದ್ರೆ ಟೈಮ್ ಪಾಸ್ ಆಗ್ತದೆ, ಟಿವಿಯಲ್ಲಿ ನೋಡಿದ್ರೆ ಸುಖ ಸಿಗ್ತದೆ, ಇದೆಲ್ಲ ಹೇಳಿ 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 ಕೊನೆಗೆ ಟಿವಿಯೂ ಒಡೆಯಿತು, ಮನುಷ್ಯನ ಹೃದಯವೂ ಒಡೆಯಿತು. ಇಂತಹ ಸ್ಥಿತಿ ವಿಷಯಗಳದ್ದು. ಆದ ಕಾರಣ ಅದೇ ಟಿವಿಯನ್ನ ನಾವು ಭಗವಂತನ ಸೇವೆಗೆ ಉಪಯೋಗಿಸಬಹುದು. ಹೇಗೆ ಸೇವೆಗೆ ಉಪಯೋಗಿಸಬಹುದು? ಯಾವುದೋ ಒಂದು ದೇವಸ್ಥಾನದಲ್ಲಿ ಅದನ್ನಿಟ್ಟು ಭಗವಂತನ ಬಗ್ಗೆ ಮಾತಾಡುವಂತಹ ವಿಚಾರವನ್ನು ಎಲ್ಲರಿಗೂ ಕಾಣುವಂತೆ ಮಾಡುವಂಥದ್ದು ಅದೇ ಟಿವಿಯನ್ನು ಉಪಯೋಗಿಸ್ತಿದ್ದೇವೆ. ಆಗ ಅಲ್ಲಿ ಇಂತಹ ಪ್ರಾಬ್ಲಮ್ಗಳು ಬರುವುದಿಲ್ಲ. ಯಾಕೆಂದ್ರೆ ಅಲ್ಲಿ 108 ನೋಡ್ಲಿಕ್ಕೆ ಅಂತಿಲ್ಲ, ಭಗವಂತನ ಬಗ್ಗೆ ನೋಡುವಂಥದ್ದು ಮಾತ್ರ. ಅಂತ ಅದ್ಭುತವಾದಂತಹ ಒಂದು ಸೊಲ್ಯೂಷನ್ ನಮ್ಮ ಎಲ್ಲ ಪ್ರಾಬ್ಲಮ್ಗೆ ಭಗವಂತ ಇಲ್ಲಿ ಕೊಡ್ತಿದ್ದಾರೆ. ಆದ ಕಾರಣ ನಾವು ಯಾವತ್ತು ಧ್ಯಾನ ಭಗವಂತನ ಕಡೆ, ಭಕ್ತರ ಕಡೆ, ಎಲ್ಲ ವಸ್ತುಗಳನ್ನ ಭಗವಂತನ ಸೇವೆಯ ಕಡೆ ನಾವು ಮಾಡಬೇಕು ಅಂತ ಹೇಳಿ ಆಚಾರ್ಯರ ವಾಣಿ, ಭಗವಂತನ ವಾಣಿ. ಇಲ್ಲಿ ತನಕ ನಾವು ನಿನ್ನೆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಇವತ್ತು ಮುಂದೆ ಹೋಗೋಣ. ಕೃಷ್ಣ.
ಈ ರೀತಿ ನಾಲ್ಕನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹೇಗೆ ನಡೀತಾನೆ ಅಂತ ಹೇಳಿ. ಹೇಗೆ ನಡೀತಾನೆ, ಹೇಗೆ ನಡೆಯುವುದು ಅಂದ್ರೆ ಏನು, ಹೇಗೆ ತನ್ನ ಇಂದ್ರಿಯವನ್ನ ಭಗವಂತನ ಸೇವೆಯಲ್ಲಿ ನಿಯೋಜಿಸ್ತಾನೆ ಅಂತ ಹೇಳಿ. ಸುಮ್ಮನೆ ಇಂದ್ರಿಯವನ್ನು ಒಂದು ಕಡೆ ಇಟ್ಟು ಬಿಡುದಲ್ಲ, ಆ ಇಂದ್ರಿಯಗಳನ್ನ, ಎರಡು ಇಂದ್ರಿಯಗಳನ್ನ, ಮನಸ್ಸನ್ನ, ಎಲ್ಲವನ್ನ ಹೇಗೆ ಭಗವಂತನ ಸೇವೆಯಲ್ಲಿ ನಿಯೋಜಿಸ್ತಾನೆ. ಮನಸ್ಸನ್ನ, ಬುದ್ಧಿಯನ್ನ, ಆ ತನ್ನ ಮಾತನಾಡುವ ಶಕ್ತಿಯನ್ನ ಅಂದ್ರೆ ಪಂಚ ಇಂದ್ರಿಯಗಳನ್ನ, ಪಂಚ ಆ ಕರ್ಮೇಂದ್ರಿಯಗಳನ್ನು, ಪಂಚ ಜ್ಞಾನೇಂದ್ರಿಯಗಳನ್ನು, ಇದೆಲ್ಲವನ್ನ ಭಗವಂತನ ಸೇವೆಯಲ್ಲಿ ಹೇಗೆ ನಿಯೋಜಿಸ್ತಾನೆ ಶುದ್ಧ ಭಕ್ತನಾದವನು ಅಂತ ಹೇಳೋ ಪ್ರಶ್ನೆಗೆ ಉತ್ತರ ಭಗವಂತ ಕೊಡ್ತಾ ಇದ್ದಾರೆ ಇಲ್ಲಿ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಅನುವಾದ ಮತ್ತು ಭಾವಾರ್ಥ ಜಗದ್ಗುರು ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಆದರೆ ರಾಗ ದ್ವೇಷಗಳಿಂದ, ಹಿಂದೆ ಹೇಳಿದಾರಲ್ಲ ರಾಗ ದ್ವೇಷ ಆದ್ರೆ ಏನಾಗ್ತದೆ ಅಂತ ಹೇಳಿ, ಕಾಮಾತ್ ಭವತಿ ಕ್ರೋಧ, ಕ್ರೋಧಾತ್ ಎಲ್ಲ ಆಯ್ತಲ್ಲ. ಅಕಸ್ಮಾತ್ ಕಾಮ ಪೂರ್ತಿ ಆದ್ರೆ ರಾಗ ಶುರು ಆಗ್ತದೆ, ಕಾಮ ಪೂರ್ತಿ ಆಗ್ಲಿಲ್ಲ ಅಂದ್ರೆ ದ್ವೇಷ ಶುರು ಆಗ್ತದೆ. ಆದರೆ ರಾಗ ದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ. ಈಗ ರಾಗದ್ವೇಷಗಳಿಂದ ಮುಕ್ತಿ ಪಡೆದಾಯ್ತು, ಆದರೆ ಭಗವಂತನ ಸೇವೆಯಲ್ಲಿ ತೊಡಗಿದ್ದೇವೆ. ಆದರೆ ಭಗವಂತನ ಸೇವೆಯಲ್ಲಿ ಕೂಡ ನಿಯಮ ಪಾಲನೆ ಬೇಕು. ಭಗವಂತನ ಸೇವೆಯಲ್ಲಿ ನಿಯಮ ಪಾಲವನ್ನೇ ಸ್ವಾತಂತ್ರ್ಯ ಅಂತ ಹೇಳುವಂಥದ್ದು. ಓ, ಭಗವಂತನ ಸೇವೆಗೆ ನಿಯಮವಾ? ಅದೇನು ನಿಯಮ ಹಾಕಿದ್ರೆ ಏನು ಸ್ವಾತಂತ್ರ್ಯ? ಸ್ವಾತಂತ್ರ್ಯ ಅಂದ್ರೆ ಏನು? ನಿಯಮ ಇಲ್ಲದ್ದಲ್ವಾ ಸ್ವಾತಂತ್ರ್ಯ? ಇದಕ್ಕೊಂದು ಉದಾಹರಣೆ ಉಂಟು. ಹಿಂದಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಕೂಡ ಅದು ನಿಜವಾಗಿ ನಡಿಬೇಕಾದಂತ ವಿಚಾರ. ಆದರೂ ಕೂಡ ಹಿಂದಿನ ಕಾಲದಲ್ಲಿ ಹುಡುಗಿಯರನ್ನ 6 ಗಂಟೆ ಮೇಲೆ ಹೊರಗೆ ಹೋಗಬಾರ್ದು ಅಂತ ಹೇಳ್ತಾ ಇದ್ರು. ಹುಡುಗರು ಕೂಡ ಹೋಗಬಾರ್ದು, ಅದು ವಿಚಾರ ಬೇರೆ, ಏನೇ ಇರ್ಲಿ. ಹುಡುಗಿಯರನ್ನ ಕತ್ತಲಾದ ಮೇಲೆ ಹೋಗಬಾರ್ದು ಅಂತ ಹೇಳ್ತಾ ಇದ್ರು. ಮಧ್ಯರಾತ್ರಿ 12 ಗಂಟೆಗೆ ಹೋಗಬಾರ್ದು ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಏನು, ಹೋಗ್ತಾ ಇದ್ದೇವೆ. ಏನಾಗ್ತಾ ಉಂಟು? ಆ ಹೋಗಬಾರ್ದು ಅಂತ ಹೇಳುದು ಒಳ್ಳೆ ನಿಯಮ, ಆ ನಿಯಮದಿಂದ ನಮಗೇ ಪ್ರಯೋಜನ. ಆದ್ರೆ ಹೋದ್ರೆ ಏನಾಗ್ತದೆ, ಆ ನಿಯಮವನ್ನು ಉಲ್ಲಂಘಿಸಿದ್ರೆ ಏನಾಗ್ತದೆ ಅಂತ ನಮಗೆಲ್ಲವೂ ಗೊತ್ತು, ನಮ್ಗೆಲ್ರಿಗೂ ಗೊತ್ತು. ನನಗೆ ಧೈರ್ಯ ಇದೆ, ನಾನು ಹೋಗ್ತೇನೆ ಅಂತ ಹೇಳಿದ್ರೆ ಎಲ್ರಿಗೂ ಸ್ಟ್ರಗಲೆಯ, ಕಷ್ಟವೇ. ಇದೇ ರೀತಿ ವಾಹನ ನಾವು ಓಡಿಸುವಾಗ ಬಲ ಕಡೆಯಲ್ಲೇ ಓಡಿಸ್ಬೇಕು ಅಂತ ಇರುವ ರಾಷ್ಟ್ರಗಳಲ್ಲಿ ನಾನು ಎಡ ಕಡೆಯಿಂದ ಓಡಿಸ್ತೇನೆ ಅಂತ ಹೇಳಿದ್ರೆ ಏನಾಗ್ತದೆ? ಆ ನಿಯಮವನ್ನ ಉಲ್ಲಂಘಿಸಿದ್ರೆ ಖಂಡಿತವಾಗಿ ಆಕ್ಸಿಡೆಂಟ್ ಆಗ್ತದೆ. ಇದೇ ರೀತಿಯಲ್ಲಿ ನಾವು ಭಕ್ತಿಯಲ್ಲಿ ಕೂಡ ಒಂದು ನಿಯಮ ಬೇಕು. ಆ ನಿಯಮವನ್ನ ಸರಿಯಾಗಿ ನಾವು ಫಾಲೋ ಮಾಡ್ತಾ ಭಗವಂತನ ಭಕ್ತಿ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಭಗವಂತನ ದಯೆ ಪಡ್ತೇವೆ ನಾವು. ಅದಕ್ಕೆ ಪ್ರಸಾದಂ ಅಧಿಗಚ್ಚತಿ ಅಂತ ಹೇಳ್ತಾರೆ. ಭಗವಂತನ ಪ್ರಸಾದವನ್ನು ಹೊಂದುತ್ತೇನೆ. ಪ್ರಸಾದ ಸಿಗ್ತದೆ. ಹೇಗೆ ಪ್ರಸಾದ? 2: ಯಮ, ನಿಯಮ. ನಿಯಮವನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಸಾಧನೆಯನ್ನು ಮಾಡುವಂಥದ್ದು. ನಿಯಮ ಯಾರು ಹೇಳ್ಕೊಡ್ತಾರೆ? ಶಾಸ್ತ್ರ, ಗುರುಗಳು ಹೇಳ್ಕೊಡ್ತಾರೆ. ಹೀಗೆ ಮಾಡಬಾರ್ದು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡ್ತಾ ಜಪ ಸಾಧನೆ ಮಾಡಬೇಕು, ಸುಮ್ಮನೆ ಅಲ್ಲೆಲ್ಲೋ ಹೋಗಬಾರ್ದು, ಹಾಗೆಲ್ಲ ಮಾಡಬಾರ್ದು. ಇದೆಲ್ಲ ನಿಯಮ. ಆ ನಿಯಮದಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಭಕ್ತಿ ದೃಢವಾಗುವಾಗ ಭಗವಂತನಿಗೆ ಪ್ರೀತಿಯಾಗಿ ಭಗವಂತ ನಮಗೆ ಸಂಪೂರ್ಣ ಆಶೀರ್ವಾದ ದಯೆ ಕೊಡ್ತಾನೆ. ಅದಕ್ಕೆ ಪ್ರಸಾದ ಅಂತ ಹೇಳ್ತಾರೆ. ಯಾರಿಗಾದ್ರೂ ಪ್ರಸಾದ ಅಂತ ಹೇಳುವ ಪದದ ಅರ್ಥ ಗೊತ್ತಾ? ಹರೇ ಕೃಷ್ಣ. ಪ್ರಸಾದ ಅಂತ ಹೇಳುವ ಪದದ ಅರ್ಥ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಯೆ, ದಯೆ ಪ್ರಭು. ಹಾ, ದಯೆ ಹೌದು. ಇಲ್ಲಿ ದಯೆ ಹೌದು. ದರ್ಶನ, ಪ್ರಭುವಿನ ಸಾಕ್ಷಾತ್ ದರ್ಶನ. ಇದು ಶಾಸ್ತ್ರದಲ್ಲಿ ಇಲ್ಲ, ಯಾರೋ ಭಕ್ತರು ಹೇಳುವಂತ ವಿಚಾರ ಇದು. ಶಾಸ್ತ್ರದಲ್ಲಿ ಹೀಗೆ ಡೆಫಿನಿಷನ್ ಇಲ್ಲ ಎಲ್ಲಿ ಕೂಡ. ಆದ್ರೆ ಇದು ಕರೆಕ್ಟ್ ಆದ ಡೆಫಿನಿಷನ್. ಯಾಕೆಂತಂದ್ರೆ ಪ್ರಭು ಅಂತ ಹೇಳಿದ್ರೆ ಶ್ರೀಕೃಷ್ಣನ ಸಾಕ್ಷಾತ್ ದರ್ಶನ ಅಂತ. ಏನೇ ಇರ್ಲಿ, ಮುಂದೆ ಹೋಗೋಣ. ಪ್ರಭು ಶ್ರೀಕೃಷ್ಣನ ಸಾಕ್ಷಾತ್ ದರ್ಶನ ಪ್ರತಿಯೊಂದು ವಿಚಾರದಲ್ಲೂ ಇದೆ. ನಾವು ಆಹಾರ ಸೇವನೆ, ಪ್ರಸಾದವನ್ನು ಸೇವನೆ ಮಾಡುವಾಗ
ಜಪ ಮಾಡುವಾಗ, ಭಗವಂತನ ಬಗ್ಗೆ ಕೇಳುವಾಗ ಎಲ್ಲಾ ಇಂದ್ರಿಯಗಳಿಂದ ನಮಗೆ ಭಗವಂತನ ಸಾಕ್ಷಾತ್ ದರ್ಶನ ಆಗ್ತದೆ. ದರ್ಶನ ಅಂತ ಹೇಳಿದ್ರೆ ನೋಡುದು ಮಾತ್ರ ಅಲ್ಲ, ಕೇಳುದು ಕೂಡ ದರ್ಶನ, ಅನುಭವಿಸುವುದು ಕೂಡ ದರ್ಶನ. ಚರ್ಮದ ಮೂಲಕ ಸ್ಪರ್ಶವು ಒಂದು ದರ್ಶನ. ದರ್ಶನ ಬರೀ ಕಣ್ಣಿಂದ ಮಾತ್ರ ಅಲ್ಲ, ಜ್ಞಾನ ಯಾವ್ಯಾವುದರಿಂದ ನಮಗೆ ಸಿಗ್ತದೆ ಭಗವಂತನ ಬಗ್ಗೆ, ಅದೆಲ್ಲವೂ ದರ್ಶನವೇ. ಆದ ಕಾರಣ ನಾವೆಲ್ಲ ಕೇಳಿರ್ಬೋದು ಷಡ್ ದರ್ಶನಗಳು ಅಂತೇಳಿ ವೇದಗಳಲ್ಲಿ. ಷಡ್ ದರ್ಶನಗಳು ಯೋಗ, ಮೀಮಾಂಸಾ, ಈ ರೀತಿಯಲ್ಲಿ ಉತ್ತರ ಮೀಮಾಂಸಾ, ಪೂರ್ವ ಮೀಮಾಂಸಾ, ಸಾಂಖ್ಯ, ಯೋಗ, ಈ ರೀತಿಯಲ್ಲಿ ಷಡ್ ದರ್ಶನಗಳು ಅಂದ್ರೆ ಅದೇನಂತ ಹೇಳಿದ್ರೆ ಭಗವಂತನ ಬಗ್ಗೆ ತಿಳಿಲಿಕ್ಕಿರುವಂತಹ ಒಂದು ಅಂಗಗಳು. ಅದನ್ನ ನೋಡಿದ ತಕ್ಷಣ ನಮಗೆ ಭಗವಂತ ಬಂದು ನಿಲ್ತಾನೆ ಅಂತ ಅಲ್ಲ ಅರ್ಥ. ನಿಲ್ಲುದು ಮಾತ್ರ ಅಲ್ಲ, ಕೇಳುದು ಕೂಡ ನಿಂತ ಹಾಗೆ. ಇದನ್ನು ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಾವು ಜಪ ಮಾಡುವಾಗ, ಪ್ರಸಾದ ತಿನ್ನುವಾಗ ನಮಗೆ ಭಗವಂತನ ಅನುಭೂತಿ ಆಗ್ತದೆ. ಜಪ ಮಾಡುವಾಗಂತ ಖಂಡಿತ ಆಗ್ತದೆ. ಯಾಕಂದ್ರೆ ಡೈರೆಕ್ಟ್ ಆಗಿ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಪದಗಳಲ್ಲೇ ಭಗವಂತ ಅಡಗಿದ್ದಾನೆ. ಈ ಪದಗಳಲ್ಲೇ ಭಗವಂತ ಅಡಗಿದ್ದಾನೆ, ಬೇರೆ ಏನು ಬೇಕಾಗಿಲ್ಲ. ಆದ ಕಾರಣ ಈ ನಾಲಿಗೆ, ಭೌತಿಕವಾದ ನಾಲಿಗೆ ಆಧ್ಯಾತ್ಮಿಕವಾಗತ್ತೆ. ಆಧ್ಯಾತ್ಮಿಕವಾಗತ್ತೆ ಅಂತ ಹೇಳಿದ್ರೆ ಇದಕ್ಕೆ ಎರಡು ಅರ್ಥ ಇದೆ. ನಿಜವಾದ ಅರ್ಥ ಅಂತ ಹೇಳಿದ್ರೆ ಅದು ಆಧ್ಯಾತ್ಮಿಕ ಆಗುದಿಲ್ಲ, ಅದು ಕಂಪ್ಲೀಟ್. ಹೇಗೆ ಭೌತಿಕ ವಸ್ತು ಆಧ್ಯಾತ್ಮಿಕ ಆಗತ್ತೆ, ಆದ್ರೆ ಆಧ್ಯಾತ್ಮಿಕತೆ ಆಗತ್ತೆ ಅದು. ಹಾಗೆ ಹೇಗೆ ಹೇಳಿದ್ರೆ, ಈಗ ಕಬ್ಬಿಣವನ್ನ ನಾವು ಬೆಂಕಿಯ ಹತ್ರ ಇಟ್ಟರು, ಚೆನ್ನಾಗಿ ಅದಕ್ಕೆ ಸುಟ್ರೆ, ಬೆಂಕಿಯಿಂದ ಸುಟ್ರೆ, ಆಮೇಲೆ ಆ ಬೆಂಕಿಯಿಂದ ಸುಟ್ಟಂತಹ ಕಬ್ಬಿಣವು ಬೆಂಕಿ ಹಾಗೆ ಫಲ ಕೊಡ್ತದೆ. ಆದ್ರೆ ಆ ಕಬ್ಬಿಣವನ್ನ ಸ್ವಲ್ಪ ಹೊತ್ತು ಹೊರಗಿಟ್ರೆ ಅದು ಬೆಂಕಿ ಹಾಗೆ ಫಲ ಕೊಡುವುದಿಲ್ಲ ಅಲ್ವೇ? ಅದೇ ತರವೇ ನಮಗೆ ಕೂಡ ನಮ್ಮ ನಾಲಿಗೆ ಭಗವಂತನ ನಾಮಸ್ಮರಣೆಯಲ್ಲೇ ತೊಡಗಿದ್ರೆ ಅದು ಸ್ಪಿರಿಚುವಲೈಸ್ ಆಗ್ತದೆ. ಆದ್ರೆ ಅದು ಸ್ಪಿರಿಚುವಲ್ ಅಲ್ಲ, ಸ್ಪಿರಿಚುವಲೈಸ್ ಆಗ್ತದೆ. ಅದನ್ನ ಕಂಟಿನ್ಯೂಸ್ ಸ್ಪಿರಿಚುವಲೈಸ್ ಮಾಡ್ತಾನೇ ಇರ್ಬೇಕು ಅಂತ ಅರ್ಥ. ಒಂದು ದಿನ ಮಾಡಿ ಆಮೇಲೆ ಆ ಕಡೆ ತಗೊಂಡು ಹೋಗುದಲ್ಲ. ನಾಲಿಗೆಯನ್ನ, ನಮ್ಮ ಇಂದ್ರಿಯವನ್ನ, ನಮ್ಮ ಮನಸ್ಸನ್ನ, ಎಲ್ಲವನ್ನ ಸಂಪೂರ್ಣವಾಗಿ ಕೃಷ್ಣನನ್ನು ತೊಡಗಿಸಿಕೊಂಡ್ರೆ ಆ ಬಾಹ್ಯ ವಸ್ತುಗಳು ಸಂಪೂರ್ಣವಾಗಿ ಆಧ್ಯಾತ್ಮಿಕತೆ ಸಿಗತ್ತೆ ಅದಕ್ಕೆ. ಆದ್ರೆ ಅದು ಆಧ್ಯಾತ್ಮಿಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಅರ್ಥ, ಭಾವಾರ್ಥ. ಒಬ್ಬ ಮನುಷ್ಯನು ಯಾವುದಾದರೂ ಕೃತಕ ರೀತಿಗಳಲ್ಲಿ ಹೊರಗಿನಿಂದ ಇಂದ್ರಿಯಗಳನ್ನು ನಿಯಂತ್ರಿಸಬಹುದು. ಇದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಮುಂಚೆ ಕೂಡ. ಅಂತಹ ಯೋಗಿ ಸುಮ್ಮನೆ ಕೃತಕ ರೀತಿಯಲ್ಲಿ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಕೊನೆಗೆ ಬಿದ್ದು ಬಿಡ್ತಾನೆ ಅಂತ ಹೇಳುವುದ್ರ ವಿಚಾರನ ನಾವು ತಿಳ್ಕೊಂಡಿದ್ದೇವೆ. ಆದರೆ ಇಂದ್ರಿಯಗಳು ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗಿಲ್ಲದಿದ್ದರೆ ಅವನು ಪತನನಾಗುವ ಸಾಧ್ಯತೆ ಇದೆ ಎಂದು ಆಗಲೇ ವಿವರಿಸಿದೆ. ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ವಿನಃ ಬೇರೆ ಎಲ್ಲೋ ಹೋಗಿದ್ರೆ ಅದಕ್ಕೆ ಪತನ ಗ್ಯಾರಂಟಿ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಭೋಗಾಸಕ್ತಿಯ ಮಟ್ಟದಲ್ಲಿದ್ದಾನೆ ಎಂದು ಕಂಡರೂ ಅವನಿಗೆ ಕೃಷ್ಣ ಪ್ರಜ್ಞೆ ಇರುವುದರಿಂದ ಭೋಗಾಸಕ್ತಿ ಇರುವುದಿಲ್ಲ. ಈಗ ಯಾವುದೋ ನಿನ್ನೆ ಉದಾಹರಣೆ ಕೊಟ್ಟ ಹಾಗೆ ಯಾವುದೋ ಒಂದು ದೊಡ್ಡ ಕಾರಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ ಅವನಿಗೆ ಭೋಗಾಸಕ್ತಿ ಇದೆ ಅಂತಲ್ಲ. ಹೊರನೋಟಕ್ಕೆ ಅವನು ಕರ್ಮಿಗಳ ಹಾಗೆ ಯಾವುದೋ ಒಂದು ದೊಡ್ಡ ಕಾರಲ್ಲಿ ಹೋಗ್ತಿದ್ದಾನೆ ಅಂತ ಅನ್ನಿಸ್ತದೆ. ಆದ್ರೆ ಅವನಿಗೆ ಎಳ್ಳಷ್ಟು ಇರುವುದಿಲ್ಲ. ಶಿಲ ಪ್ರಭುಪಾದರು ವಿಮಾನದಲ್ಲಿ ಹೋಗಿದ್ದಾರೆ. ವಿದೇಶದಲ್ಲಿ ಸ್ವಲ್ಪ ವರ್ಷ, 1-2 ವರ್ಷ ತುಂಬಾ ಕಷ್ಟದಲ್ಲಿ ಇದ್ರು, ಎಲ್ಲೆಲ್ಲೋ ಇದ್ರು. ಆಮೇಲೆ ಅವರಿಗೆ ಒಳ್ಳೆ ರೀತಿಯ ವಾಸಸ್ಥಳ ಸಿಕ್ಕಿತ್ತು, ವಾಸಸ್ಥಾನ, ಒಳ್ಳೆ ರೀತಿಯ ವಾಸ ಸಿಕ್ತು. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ರು. ಪುನಃ ಭಾರತಕ್ಕೆ ಬರುವಾಗ ಅವರು ಎಷ್ಟು ಕುಡಿಸಲಲ್ಲಿ ಕೂಡ ಇರ್ಲಿಕ್ಕೆ ರೆಡಿ ಇದ್ರು. ಅಂದ್ರೆ ಭಕ್ತನಿಗೆ, ಶುದ್ಧ ಭಕ್ತನಿಗೆ ಯಾವುದು ತೊಂದರೆ ಇಲ್ಲ, ಎಲ್ಲವನ್ನು ಭಗವಂತನ ಸೇವೆ. ಅವನಿಗೆ ಎಲ್ಲವೂ ಒಂದೇ ರೀತಿ, ಮಣ್ಣಿರ್ಲಿ ಚಿನ್ನವಿರ್ಲಿ ಎರಡೂ ಒಂದೇ. ಲೋಷ್ಟ್ರಾಶ್ಮ ಕಾಂಚನ ಅಂತ ಹೇಳಿ ಮುಂದೆ ಬರುತ್ತದೆ. ಅಂದ್ರೆ ಕಸಕ್ಕೂ ಚಿನ್ನಕ್ಕೂ ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ಎರಡನ್ನು ಭಗವಂತನ ಸೇವೆಗೆ ಉಪಯೋಗಿಸ್ತಾನೆ ಅವನು. ಭಾಗವತಮಲ್ಲಿ ಚಿನ್ನಕ್ಕೆ ಹಳದಿಯ ಮಲ ಅಂತ ಹೇಳಿದೆ. ಚಿನ್ನಕ್ಕೆ ಹಳದಿಯ ಮಲ ಅಷ್ಟು ಅಂದ್ರೆ ಅದನ್ನ ಇಡ್ಲೇಬಾರ್ದು ಅಂತ ಹೇಳಿದೆ ಚಿನ್ನ. ಆದ್ರೆ ನಾವೇನ್ ಮಾಡೋದು, ನಾವು ಚಿನ್ನವನ್ನ ಇಡಬೇಕಾಗಿ ಬಂದಿದೆ, ಏನ್ ಮಾಡೋದು? ಈಗಂತೂ ಚಿನ್ನ ಅಂತ ಹೇಳಿದ್ರೆ ಎಲ್ಲರ ಕಿವಿ ಒದ್ದಾಗಿ ಬಿಡ್ತದೆ, ಚಿನ್ನ ಅಂತ ಹೇಳಿ. ಆದ್ರೆ ಈ ಚಿನ್ನ ಅಂತ ಹೇಳುವಂಥದ್ದು ನಮ್ಮನ್ನು ಭಕ್ತಿಯಿಂದ ದೂರ ಮಾಡುವಂತ ಒಂದು ಅಸ್ತ್ರ. ಕಲಿಯುಗದಲ್ಲಿ ಎಲ್ಲವೂ ಚಿನ್ನದಲ್ಲಿ ಅಡಗಿದೆ. ಎಲ್ಲ ಈ ಜೂಜಾಡುವುದು, ಇಂದ್ರಿಯ ಭೋಗ ಮಾಡುವಂಥದ್ದು, ಇದೆಲ್ಲವೂ ಚಿನ್ನದಲ್ಲಿ ಅಡಗಿದೆ ಅಂತೆ ಶ್ರೀಮದ್ ಭಾಗವತಮಲ್ಲಿ ಹೇಳಿದೆ. ಪರೀಕ್ಷಿತ ಮಹಾರಾಜರು ಕಲಿಯನ್ನ ನಿಗ್ರಹಿಸ್ಲಿಕ್ಕೆ ಹೋಗುವಾಗ ಕಲಿ ಹೇಳ್ತಾನೆ, ಅಯ್ಯೋ
ನನಗೆ ಇಲ್ಲಿ ಎಲ್ಲೂ ಜಾಗ ಇಲ್ಲ, ಆದ್ರೆ ಎಲ್ಲಿಯಾದ್ರೂ ಒಂದು ಕಡೆ ಜಾಗ ಕೊಡಪ್ಪ ಅಂತ ಹೇಳುವಾಗ ಮುಖ್ಯವಾದ ಜಾಗ ಈ ಚಿನ್ನ ಇಟ್ಟಲ್ಲಿ ಅಂತೆ. ಬೇರೆಲ್ಲ ತುಂಬಾ ಜಾಗಗಳಿದೆ, ಎಲ್ಲಿ ಜೂಜಾಡ್ತಾರೆ, ಎಲ್ಲಿ ಇಂದ್ರಿಯ ಭೋಗ ಮಾಡ್ತಾರೆ, ಅಲ್ಲೆಲ್ಲ ಇದೆ. ಆದ್ರೆ ಈ ಚಿನ್ನದಲ್ಲಿ ಜಾಸ್ತಿ ಇದೆ. ಅಂದ್ರೆ ಚಿನ್ನ ಇದ್ದವನಿಗೆ ಇದೆಲ್ಲ ಸಲೀಸಾಗಿ ಬರ್ತದೆ. ಹಣ ಇದೆ, ಚಿನ್ನ ಇದೆ ಅಂತ ಹೇಳಿದ್ರೆ ಇಂದ್ರಿಯ ಭೋಗ ಮಾಡೋಣ ಅಂತ ಅನಿಸ್. ಅದ ಕಾರಣ ಈ ಚಿನ್ನ ಹಣವನ್ನೆಲ್ಲ ಭಗವಂತನ ಸೇವೆಗೆ ಮಾತ್ರ ನಿಯೋಜಿಸಬೇಕು ನಾವು. ಅದಕ್ಕೆ ನಾವೆಲ್ಲ ಚಿಂತನೆ ಮಾಡಬೇಕು. ನಮ್ಮಲ್ಲಿರುವ ಹಣ ನಿಜವಾಗಿ ಭಗವಂತನ ಸೇವೆಗೆ ನಿಯೋಜಿಸಬೇಕು ನಾವು. ಆದ ಕಾರಣ ಭೋಗಾಸಕ್ತಿಯಲ್ಲಿ ಇದ್ದ ಹಾಗೆ ಕಂಡರೂ ಕೂಡ ಅವನು ಭೋಗಾಸಕ್ತಿಯಲ್ಲಿ ಇಲ್ಲ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಕೃಷ್ಣನ ತೃಪ್ತಿಯೇ ಮುಖ್ಯ, ಬೇರೇನೂ ಅಲ್ಲ. ಆದುದರಿಂದ ಅವನ ಎಲ್ಲ ಮೋಹ ನಿರ್ಮೋಹಗಳನ್ನು ಮೀರಿದವನು. ನೋಡಿ ಇಲ್ಲಿ ಎಲ್ಲ ದ್ವಂದ್ವಗಳನ್ನು ಮೇಲೆ ಇದ್ದವನು. ಮೋಹ ಅಂತ ಹೇಳಿದ್ರೆ ಆಸೆ, ನಿರ್ಮೋಹ ಅಂದ್ರೆ ನನಗೆ ಬೇಡ, ಇದು ಆಸೆ ಇಲ್ಲ ನನಗೆ ಇದರದ್ದು ಅಂತ ಇಲ್ಲ. ಇದು ಭಗವಂತನಿಗೆ ಬೇಕಿದ್ರೆ ನನಗೆ ಆಸೆ ಇದೆ, ಭಗವಂತನಿಗೆ ಬೇಡದಿದ್ರೆ ನನಗೆ ಆಸೆ ಇಲ್ಲ. ಏನು ಇದರಲ್ಲಿ ಸಂಬಂಧವೇ ಇಲ್ಲ ಅವನಿಗೆ, ಆ ವಸ್ತುವಿನಲ್ಲಿ ಸಂಬಂಧವೇ ಇಲ್ಲ. ಭಗವಂತನ ಜೊತೆ ಸಂಬಂಧ, ಆದ ಕಾರಣ ವಸ್ತುವಿನ ಜೊತೆ ಸಂಬಂಧ. ಕೃಷ್ಣನು ಬಯಸಿದ ಭಕ್ತನು, ಕೃಷ್ಣ ಬಯಸಿದರೆ ಭಕ್ತನು ಸಾಮಾನ್ಯವಾಗಿ ಅಪೇಕ್ಷಣೀಯವಲ್ಲ ಎಂದು ಭಾವಿಸುವುದನ್ನು ಮಾಡಬಹುದು. ಈಗ ಲೋಕಾರೂಢಿಯಾಗಿ ಏನೋ ಸರಿಯಲ್ಲ ಅಂತ ಅನ್ಕೊಂಡರೂ ಕೂಡ ಭಗವಂತನ ಭಕ್ತರು ಭಗವಂತನಿಗೆ ಬೇಕಿದ್ರೆ ಅದನ್ನು ಮಾಡ್ತಾರೆ, ಭಗವಂತನಿಗೆ ಬೇಕಿದ್ರೆ ಅದನ್ನು ಮಾಡ್ತಾರೆ. ಆದ ಕಾರಣ ಲೋಕದ ನಿಯಮ ಭಕ್ತನಿಗಲ್ಲ, ಅದು ಲೋಕದಲ್ಲಿ ಇರುವಂತಹ ಅಭಕ್ತನಿಗೆ. ಕೃಷ್ಣನು ಅಪೇಕ್ಷಿಸದಿದ್ದರೆ ಸಾಮಾನ್ಯವಾಗಿ ತನ್ನ ತೃಪ್ತಿಗಾಗಿ ಅವನು ಮಾಡುತ್ತಿದ್ದುದನ್ನೂ ಮಾಡಲಾಗದು. ಅವನಿಗೆ ತುಂಬಾ ಇಷ್ಟ, ಆದ್ರೆ ಭಗವಂತನಿಗೆ ಗುರುಗಳಿಗೆ ಇಷ್ಟ ಇಲ್ಲ ಅಂದ್ರೆ ಅವನು ಮಾಡುವುದಿಲ್ಲ, ಅದು ನಾಳೆಯಿಂದ ಅದು ಮಾಡುವುದಿಲ್ಲ. ಆದುದರಿಂದ ಏನನ್ನಾದರೂ ಮಾಡುವುದು ಅಥವಾ ಮಾಡದಿರುವುದು ಅವನ ಕೈಯಲ್ಲಿದೆ. ಯಾರ ಕೈಯಲ್ಲಿದೆ? ಭಗವಂತನ ಕೈಯಲ್ಲಿದೆ. ಭಗವಂತನ ಕೈಯಲ್ಲಿದೆ ಭಕ್ತ ಏನು ಮಾಡಬೇಕು, ಏನು ಮಾಡಬಾರದು. ಆದ ಕಾರಣ ನಾವೆಲ್ಲ ಭಕ್ತನ ಮತ್ತು ಭಗವಂತನ ಆಧೀನದಲ್ಲಿದ್ದೇವೆ. ಭಕ್ತರ ಆಧೀನದಲ್ಲಿ ನಾವು ಇರಬೇಕು, ಅದೇ ಒಳ್ಳೆ ವಿಚಾರ. ಏಕೆಂದರೆ ಅವನು ಕೃಷ್ಣನ ಆದೇಶಕ್ಕೆ ಅನುಗುಣವಾಗಿಯೇ ಕೆಲಸ ಮಾಡುತ್ತಾನೆ. ಈ ಪ್ರಜ್ಞೆಯು ಭಗವಂತನ ಅನಿಮಿತ್ತ ಕರುಣೆ, ಕಾಸ್ಲೆಸ್ ಮರ್ಸಿ. ಅನಿಮಿತ್ತ ಕರುಣೆ, ಈ ಒಂದು ಪದವನ್ನು ಸರಿ ಅರ್ಥ ಮಾಡಿಕೊಂಡು ಮುಂದೆ ಹೋಗೋಣ. ಭಕ್ತನು ಇಂದ್ರಿಯಾಸಕ್ತಿಯನ್ನು ಹೊಂದಿದ್ದರೂ ಈ ಕರುಣೆಯನ್ನು ಪಡೆಯಬಹುದು. ನೋಡಿ, ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಅನಿಮಿತ್ತ ಕರುಣೆ ಅಂದ್ರೆ ಕಾಸ್ಲೆಸ್ ಮರ್ಸಿ. ಏನೇ ನಿಮಿತ್ತ ಇಲ್ಲ. ನಾನು ಹೀಗೆಲ್ಲ ಭಗವಂತನ ಬಗ್ಗೆ ತಿಳ್ಕೊಂಡು ನನಗೆ ಆಮೇಲೆ ಭಕ್ತಿ ಸಿಗುವುದಲ್ಲ. ಯಾವುದೇ ವ್ಯಕ್ತಿಗೆ ಸಿಗ್ಬಹುದು ಭಕ್ತಿ, ಅದು ಭಗವಂತನ ಭಕ್ತರ ಅನಿಮಿತ್ತ ಕರುಣೆ. ಅದು ಹೇಗೆ ಸಿಗ್ತದೆ ಅಂತ ನಾವು ಯಾವ ರೀತಿಯಲ್ಲೂ ಥಿಂಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದು ಅಚಿಂತ್ಯ ಅಂತ ಹೇಳ್ತಾರೆ. ನಮ್ಮ ಚಿಂತೆಗೂ ಮಿಲುಕದ್ದು. ಈಗ ನಾವೆಲ್ಲ ಭಕ್ತಿಗೆ ಬಂದಿದ್ದೇವೆ, ನಾನು ಹಾಗೆ ಮಾಡಿದ್ದೇನೆ ಆದ ಕಾರಣ ಭಕ್ತಿ ಸಿಕ್ಕಿತ್ತು. ಇಲ್ಲ, ಸಾಧ್ಯವಿಲ್ಲ. ನಮ್ಗೆ ಗೊತ್ತಿಲ್ಲ ಹೇಗೆ ನಮಗೆ ಭಗವಂತನ ಹೇಗೋ ಸಿಕ್ತು. ನಾವು ಅದಕ್ಕೆಲ್ಲ ಕ್ವಾಲಿಫೈಡೇ ಅಲ್ಲ. ನಾನಂತೂ ಅದಕ್ಕೆ ಕ್ವಾಲಿಫೈಡೇ ಅಲ್ಲ ಭಕ್ತಿಗೆ, ಆದ್ರೂ ಭಕ್ತಿ ಸಿಕ್ಕಿದೆ. ಏನೀಗ ಪ್ರಾಬ್ಲಮ್ ಅಂದ್ರೆ ನಾವೆಲ್ಲ ಕ್ವಾಲಿಫೈಡ್ ಅಲ್ಲ. ಕ್ವಾಲಿಫಿಕೇಶನ್ ಸಿಕ್ಲಿಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಬಂದಂತಹ ಈ ಕುಟುಂಬದಲ್ಲೇ ಗಲಭೆ ಹುಟ್ಟು ಮಾಡುವಂತಹ ವ್ಯಕ್ತಿಗಳಾಗ್ತೇವೆ. ನಾವೊಂದು ಕುಟುಂಬಕ್ಕೆ ಬಂದಿದ್ದೇವೆ, ಈಗ ನಾವೆಲ್ಲ ಸೇರಿದ್ದೇವೆ. ಆದ್ರೆ ಇದರಲ್ಲಿ ಮುಂದುವರಿಲಿಕ್ಕೆ ನಮಗೆ ಇಷ್ಟ ಇಲ್ಲ. ಅಲ್ಲಿ ಇಲ್ಲಿ ಹುಳುಕು ಕಾಣೋದು ಅಂದ್ರೆ ನಾವು ಈ ಕುಟುಂಬವನ್ನ ಓಡಿಲಿಕ್ಕೆ ಪ್ರಯತ್ನ ಪಡುವಂತ ಭಕ್ತರಾಗ್ತೇವೆ. ಅಂತ ಭಕ್ತರಾಗಬಾರದು. ನಾವು ನಿಜವಾಗಿ ಒಳ್ಳೆ ಭಗವಂತನ ಸೇವೆ ಮಾಡುವಂತಹ, ಎಲ್ಲರೂ ಸೇರಿಕೊಂಡು ಸೇವೆ ಮಾಡುವಂತಹ ಭಕ್ತರಾಗ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಆಗ್ಲೇ ಆ ಒಂದು ಕಾಸ್ಟ್ಲೆಸ್ ಮರ್ಸಿ, ಭಗವಂತನ ಬರ್ಸಿಯಿಂದಾಗಿ ಅಥವಾ ಅನಿಮಿತ್ಯ ಕರುಣೆಯಿಂದಾಗಿ ನಾವು ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ. ಈ ಕರುಣೆ ಸಿಕ್ಕಿತು ನಮಗೆ, ಏನೋ ಮರ್ಸಿಯಿಂದ ಕರುಣೆ ಸಿಕ್ಕಿತು. ಆಮೇಲೆ ನಾನು ಒಳಗೆ ಸೇರ್ಕೊಂಡೆ, ಭಗವಂತನ ಭಕ್ತರ ಸಂಘದ ಒಳಗೆ ಸೇರ್ಕೊಂಡೆ. ಆಮೇಲೆ ಅಲ್ಲಿ ನಂದೇ ಬಾಲ, ನಾಯಿ ಬಾಲ, ಡೊಂಕೆ, ಆ ಡೊಂಕನ್ನೇ ತೋರಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ನನಗೆ ಯಾವತ್ತೂ ಭಗವಂತನಿಂದ ಮರ್ಸಿ ಸಿಗುವುದಿಲ್ಲ. ಆದ ಕಾರಣ ಈ ಭಕ್ತನಿಗೆ ಇಂದ್ರಿಯಾಸಕ್ತಿ ಇದ್ರೂ ಕೂಡ ಆ ಇಂದ್ರಿಯಾಸಕ್ತಿಯಿಂದ ಮೇಲೆ ಬರ್ತಾನೆ. ಹೇಗೆ ಮೇಲೆ ಬರ್ತಾನೆ ಅಂತ ಹೇಳಿ ಅವನು ಸಂಪೂರ್ಣವಾಗಿ ಹೃದಯನ ತೆರೆದು, ಅಯ್ಯೋ ಕೃಷ್ಣ, ನನಗೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಇಷ್ಟೆಲ್ಲ ಕಷ್ಟಗಳಿದೆ, ನನ್ನ ಇಂದ್ರಿಯಗಳು ನನ್ನ ಹತೋಟಿಗೆ ಬರ್ತಾ ಇಲ್ಲ, ಭಗವಂತ ದಯವಿಟ್ಟು ನನ್ನನ್ನ ಹೆಲ್ಪ್ ಮಾಡು, ನನ್ನನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿ ನಿನ್ನ ಸೇವೆಯಲ್ಲಿ ತೊಡಗಿಸ್ಕೊ ಅಂತ ಕೇಳಿದರೆ ಒಂದಲ್ಲ ಒಂದು ದಿನ ಭಗವಂತ ಖಂಡಿತವಾಗಿ ನಮಗೆ ಸಹಾಯ ಮಾಡ್ತಾನೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ, ಯಾವತ್ತೂ ವಿನಾಶವೇ ಇಲ್ಲ ಭಗವಂತನ ಭಕ್ತರಿಗೆ. ನಮೇ ಭಕ್ತ ಪ್ರಣಶ್ಯತಿ, ಹಿಂದಿನ ಕ್ಲಾಸಲ್ಲೂ ನೋಡಿದ್ದೇವೆ. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ಯಾವತ್ತೂ ಅವನಿಗೆ ಕೆಳಗೆ ಬೀಳುವುದು ಅಂತ ಇಲ್ಲ. ಅವನು ಪುನಃ ಈ ಜನ್ಮ ಮೃತ್ಯು ಜರಾ ವ್ಯಾಧಿಗೆ ಸಿಲುಕುವುದು ಅಂತ ಇಲ್ಲ.
ಆದ ಕಾರಣ ಇಂತಹ ಒಂದು ವಿಶೇಷವಾದಂತಹ ಭಕ್ತಿ ಪರಂಪರೆಯಲ್ಲಿ ನಮಗೆ ಅವಕಾಶ ಸಿಕ್ಕಿದೆ. ಈ ಮಾನವ ಜನ್ಮ ನಮ್ಮ ಸಾರ್ಥಕ ಆಗಲಿ ಅಂತ ಹೇಳಿ ನಾವು ಈ ಸಾಧನೆಯನ್ನ ತುಂಬಾ ಸೀರಿಯಸ್ ಆಗಿ ತಕೊಂಡು ನಮ್ಮ ಮನೆಯಲ್ಲಿ ಆಗಲಿ ಎಲ್ಲೇ ವಿರುದ್ಧವಾದ್ರೂ ಕೂಡ ನಾವು ಹೃದಯದಲ್ಲಿ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಮಾಡಬೇಕು. ಕೆಲವೊಮ್ಮೆ ನಮ್ಮ ಮನೆಯಲ್ಲಿ ಸಲೀಸಾಗಿ ಎಲ್ಲರೂ ಒಪ್ಕೊಳ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಅಂತ ಸಾಧ್ಯ ಇಲ್ಲ, ಒಪ್ಕೊಳ್ತಾರೆ ಅಂತ ಸಾಧ್ಯ ಇಲ್ಲ. ಹಾಗೆ ಅಂತ ಹೇಳಿ ನಾವು ಇದನ್ನ ತ್ಯಜಿಸಬಾರ್ದು. ಎಷ್ಟೇ ಕಷ್ಟ ಇರಲಿ, ಏನೇ ಸ್ಥಿತಿ ಬರಲಿ, ಈ ಒಂದು ಭಗವಂತನ ಸೇವೆ, ಭಗವಂತನ ಪ್ರಜ್ಞೆ ಎಲ್ಲ ನಾವು ಬೆಳೆಸ್ಬೇಕು. ಇದನ್ನೇ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಹೊರಗೆ ನೀನು ತೋರಿಸ್ಬೇಡ, ಒಳಗೆ ಮಾಡು. ಯಾರಿಗೆ ಹೇಳ್ತಾ ಇದ್ದಾರೆ? ಯಾರಿಗೆ ಅನುಕೂಲವಾದಂತಹ ಪರಿಸ್ಥಿತಿ ಇಲ್ಲ ಅವನ್ ಜಾಸ್ತಿ ಹೊರಗೆ ತೋರಿಸಬಾರ್ದು. ಒಳಗಿಂದ ಒಳಗೆ ಕೃಷ್ಣ ಪ್ರಜ್ಞೆ ಬೆಳೀತಾ ಹೋಗ್ಬೇಕು, ದೃಢವಾಗಿ ಹೋಗ್ಬೇಕು, ಸ್ಟ್ರಾಂಗ್ ಆಗ್ಬೇಕು. ಆಗ ಹತ್ತಿರದವರಿಗೆಲ್ಲರಿಗೂ ಗೊತ್ತಾಗ್ತದೆ. ಈಗ ಯಾರು ಕಂಸ ಕೃಷ್ಣನ ಅಮ್ಮ ಗರ್ಭವತಿ ಆಗಿರುವಾಗ ಇಡೀ ಜೈಲಿಗೆ ಗೊತ್ತಾಗ್ತಿತ್ತು ಯಾರು ಬಂದಿದ್ದಾರೆ ಅಂತ. ಪ್ರಭೆ ಅಂತ ಪ್ರಭೆ ಇತ್ತಂತೆ. ಆದ ಕಾರಣ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ನಮ್ಮಲ್ಲಿ ಹೃದಯದಲ್ಲಿ ಕೃಷ್ಣನ ಭಕ್ತಿ ಶುರು ಆಗ್ತದೆ, ಆಗ ಆ ಪ್ರಭೆ ಬೆಳವಣಿಗೆ ಆಗ್ತದೆ ನಮ್ಗೆ. ಯಾಕಂದ್ರೆ ಭಗವಂತನೇ ನಮ್ಮ ಒಳಗೆ ಸೇರ್ಕೊಂಡು ಆ ಪ್ರಭೆ ಡೆವಲಪ್ ಆಗ್ತದೆ. ಪ್ರಭೆ ಅಂದ್ರೆ ಚಂದ ಕಾಣ್ತಾನೆ, ಅಲ್ಲ ಬ್ಯೂಟಿಫುಲ್ ಕಾಣ್ತಾನೆ, ಹಂಗಲ್ಲ. ಪ್ರಭೆ ಅಂತ ಹೇಳಿದ್ರೆ ಹತ್ತಿರದವರಿಗೆಲ್ಲರಿಗೆ ಗೊತ್ತಾಗ್ತದೆ, ಇದೇನೋ ಇವನದ್ದೇನೋ ಚೇಂಜ್ ಇದೆ, ಇವನೇನೋ ವ್ಯತ್ಯಾಸ ಇದೆ ಇವನಲ್ಲಿ. ಸಾಮಾನ್ಯ ವ್ಯಕ್ತಿ ನನ್ನ ಹಾಗೆ ಇದ್ದ ಇವ ಏನೋ ಬದಲಾವಣೆ ಇದೆ ಇವನಲ್ಲಿ ಅಂತ ಗೊತ್ತಾಗ್ತದೆ. ನಿಧಾನಕ್ಕೆ ಅವರು ಕೂಡ ಬದಲಾವಣೆ ಆಗ್ತಾರೆ. ಅವರು ಕಂಸನಂತೆ ಅಲ್ಲದವರಾದರೆ ಖಂಡಿತವಾಗಿ ಬದಲಾವಣೆ ಆಗ್ತಾರೆ. ಅಂದ್ರೆ ಕಂಸ ಅಂತ ಹೇಳಿದ್ರೆ ರಾಕ್ಷಸಿ ಸ್ವಭಾವ ಇಲ್ಲದಿದ್ರೆ ಖಂಡಿತವಾಗಿ ಹತ್ತಿರದ್ದವರೆಲ್ಲರೂ ಬದಲಾವಣೆ ಆಗ್ತಾರೆ. ಯಾಕೆಂದ್ರೆ ನಾನಲ್ಲ ಬದಲಾವಣೆಗೆ ಕಾರಣ, ಭಗವಂತ ಬದಲಾವಣೆಗೆ ಕಾರಣ. ಆದ ಕಾರಣ ನಾವು ಭಗವಂತನ ಪ್ರಜ್ಞೆ ಎಲ್ಲ ಹೃದಯದಲ್ಲಿ ಸ್ಟ್ರಾಂಗ್ ಆಗಿ ಡೆವಲಪ್ ಮಾಡ್ಲಿಕ್ಕೆ ಶುರು ಮಾಡೋಣ. ಏನಿಲ್ಲ ಅಂದ್ರೂ ಅಲ್ಲಿಂದ ಆದ್ರೂ ಶುರು ಮಾಡಬೇಕು. ಆಗ ನಿಧಾನವಾಗಿ ಎಲ್ರಿಗೂ ಅದು ತಲುಪತ್ತೆ. ಯಾಕಂದ್ರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಬಾಯ್ಲ್ ದ ಮಿಲ್ಕ್ ಅಂತ. ಸುಮ್ಮನೆ ಹಾಲಿಗೆ ನೀರು ಹಾಕುದಲ್ಲ, ಹಾಲನ್ನ ಕುದಿಸಿ 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 ಆ ಹಾಲಿಂದ ಬರುವಂತಹ ಒಂದು ಏನ್ ಹೇಳ್ತಾರೆ, ಆ ಕುದಿಸಿ ಕುದಿಸಿ ಆದ ಮೇಲೆ ಒಂದು ದಪ್ಪ ಆಗ್ತದಲ್ಲ ಹಾಲು, ಆ ಹಾಲು ದಪ್ಪ ಆದ ಹಾಲು, ಅದರಿಂದ ಮಾಡಿದಂತ ಪಾಯಸ ಎಷ್ಟು ಟೇಸ್ಟ್ ಇರ್ತದೆ, ಅದಕ್ಕೆ ಎಷ್ಟು ರಸ ಇರ್ತದೆ. ಅದೇ ರೀತಿಯಲ್ಲಿ ನಾವೆಲ್ಲ ಭಕ್ತರಾಗುವವರು ಸಾಧನೆ ಮಾಡ್ಬೇಕು. ಸುಮ್ಮನೆ ಎಲ್ರಿಗೂ ಹೇಳ್ತಾ ನಾವೇ ಸಾಧನೆ ಮಾಡದೇ ಇರೋ ಹಾಗೆ ಆಗ್ಬಾರ್ದು. ಹೇಳಲೇಬೇಕು, ಜೊತೆಲಿ ನಮ್ಮ ಸಾಧನೆಯು ಬೆಳಿಬೇಕು. ಆದ ಕಾರಣ ಬಾಯ್ಲ್ ದ ಮಿಲ್ಕ್ ಅಂತ ಹೇಳಿದ್ರೆ, ನಾವು ಯಾರು ಈಗಾಗಲೇ ಸಿಕ್ಕಿದೆ ಭಗವಂತನ ಪ್ರಜ್ಞೆ, ಅದನ್ನ ಇನ್ನೂ ಸ್ಟ್ರಾಂಗ್ ಮಾಡ್ಲಿಕ್ಕೆ ಪ್ರಯತ್ನ. ಆ ಸ್ಟ್ರಾಂಗ್ ಮಾಡ್ತಾ 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 ಬೇರೆಯವರಿಗೆ ಕೂಡ ಅದನ್ನ ಹೇಳಲಿಕ್ಕೆ ಪ್ರಯತ್ನ. ಇದು ಅದ್ಭುತವಾದಂಥ ವಿಚಾರ. ಆಗ ಇಡೀ ಲೋಕಕ್ಕೆ ಕಲ್ಯಾಣ ಆಗತ್ತೆ, ಇಡೀ ಲೋಕ ಭಗವದ್ ಭಕ್ತರಾಗ್ತಾರೆ. ಇಡೀ ಲೋಕವೇ ಭಗವದ್ ಭಕ್ತರಾದ್ರೆ ಈಗಲೇ ಇದು ವೈಕುಂಠ ಆಗಿಬಿಡ್ತದೆ. ಅಂತಹ ಒಂದು ಅದ್ಭುತವಾದಂತಹ ಲೀಲೆ ಚೈತನ್ಯ ಮಹಾಪ್ರಭುಗಳದ್ದು. 10,000 ವರ್ಷಗಳ ತನಕ ಇದೆ ಇದು. ಅದ ಕಾರಣ ನಾವು ಈಗಲೇ ಸೀರಿಯಸ್ ಆದ್ರೆ ನಾವು ಈ ಒಂದು ಮಹಾಪ್ರಭುಗಳ ಕೈಂಕರ್ಯದಲ್ಲಿ ಒಂದು ಭಾಗ ಆಗ್ತೇವೆ. ನಮಗೆ ಉಂಟು ನಾವು ಭಾಗ ಆಗ್ಬೇಕಾ ಬೇಡವಾ ಅಂತ. ನಮ್ಗೆ ಭಾಗ ಆಗೋದು ಬೇಡ ಅಂದ್ರೆ ಇದು ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ, ನಾನು ಅದೇ ಮಾಡ್ತೇನೆ, ಹೋಗ್ತೇನೆ ರಾತ್ರಿ ಅದೇ ಹೋಗ್ತೇನೆ, ಬೆಳಿಗ್ಗೆ ಅಲ್ಲಿಗೆ ಹೋಗ್ತೇನೆ ಅದೇ ಮಾಡ್ತೇನೆ, ನಂಗೆ ಇದರಲ್ಲಿ ಅಷ್ಟು ಆಸಕ್ತಿ ಇಲ್ಲ. ಯಾಕೆ ಸುಮ್ಮನೆ ಹೇಳ್ತಾರೆ ಶಾಸ್ತ್ರ ಅಂತ ಹೇಳಿ, ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಅಂತ ಹೇಳಿ ಅನ್ಸಿದ್ರೆ ಯಾರಿಗೆ ನಷ್ಟ, ಹಾಗೆ ಅನ್ನಿಸಿದವನಿಗೆ ನಷ್ಟ. ಮಾಡಿದ್ರೆ ಯಾರಿಗೆ ಲಾಭ, ಮಾಡಿದವನಿಗೆ ಲಾಭ. ಅಕಸ್ಮಾತ್ ಅದರಿಂದ ಪ್ರಯೋಜನ ಇಲ್ಲದಿದ್ರು ನಷ್ಟ ಅಂತೂ ಇಲ್ಲ ಅಂತ ಯಾರು ಹೇಳ್ತಾರೆ? ಶ್ರೀಲ ಪ್ರಭು. ಪ್ರಯೋಜನ 100%. ಅಕಸ್ಮಾತ್ ಯಾರಿಗೂ ಅಷ್ಟು ಖಂಡಿತವಾದಂತ ಶ್ರದ್ಧೆ ಇಲ್ಲ, ಆದ್ರೂ ಅವನಿಗೆ ನಷ್ಟ ಅಂತ ಅನ್ಕೊಂಡ್ರು ಅವನಿಗೆ ನಷ್ಟ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಭಗವದ್ಭಕ್ತಿ ಅಂತದ್ದು. ಭಗವದ್ಭಕ್ತಿ ಸ್ವಲ್ಪ ಶುರು ಮಾಡಿದವನಿಗೆ ಅರ್ಥ ಆಗ್ತದೆ. ಪರಂ ದೃಷ್ಟ್ವಾ ನಿವರ್ತತೆ. ಹಿಂದೆ ಕೇಳಿದ್ದೇವೆ ನಾವು. 4 ದಿವಸ ಭಕ್ತಿ ಮಾಡಿ ಹೊರಗೆ ಬಂದವನಿಗೆ 5ನೇ ದಿನ ಅನ್ನಿಸ್ತದೆ, ಓ ಅಲ್ಲಿ ನಾನು ಜಪ ಮಾಡುವಾಗ ಎಷ್ಟು ಖುಷಿ ಆಗ್ತಿತ್ತು, ಅಲ್ಲಿ ಪ್ರಸಾದ ಎಷ್ಟು ಚೆನ್ನಾಗಿತ್ತು, ಈಗ ನೋಡಿ ಎಷ್ಟು ಕಷ್ಟಪಡ್ತೀನಿ. 4 ದಿನ ಅಥವಾ ಒಂದೇ ದಿನ ಹೋದವನು ಪ್ರಸಾದ ತಿಂದವನು, ಓ ಎಷ್ಟು ಚೆನ್ನಾಗಿತ್ತು ಪ್ರಸಾದ, ಮನೆಯಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗ್ತಿಲ್ಲ ಹೀಗೆ ಅಂತ ಪ್ರಶ್ನೆ. ಮನೆಯಲ್ಲಿ ಯಾಕೆ ಆಗ್ತಿಲ್ಲ? ಮನೆಯಲ್ಲಿ ಭಕ್ತಿ ಇಲ್ಲ.
ಭಕ್ತಿ ಇದ್ರೆ ಮನೆಯೂ ಪ್ರಸಾದ ಮಾಡ್ಲಿಕ್ಕೆ ಆಗ್ತದೆ, ಭಗವಂತನ ಪ್ರಸಾದ ಮನೆಯಲ್ಲೂ ಸಿಗ್ತದೆ ಭಕ್ತಿ. ಆದ ಕಾರಣ ಭಕ್ತಿಯೇ ಭಗವಂತನ ಸೇವೆ. ಭಕ್ತಿಯನ್ನು ನಾವು ಇಂಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಅದು ದೇವಸ್ಥಾನದಲ್ಲಿ ಈಗಾಗಲೇ ಇದ್ದ ಕಾರಣ ನಮಗೆ ಸಿಗ್ತಾ ಉಂಟು, ಭಕ್ತರು ತುಂಬಾ ಜನ ಇರುವ ಕಾರಣ. ಮುಂದೆ ಹೋಗೋಣ. ಅಂತಹ ಭಕ್ತಿಯೇ ಪ್ರಸಾದ ರೂಪದಲ್ಲಿ ನಮಗೆಲ್ಲ ಸಿಕ್ಕಿದೆ. ಆ ಪ್ರಸಾದ ಸಿಕ್ಕಿದ್ರೆ ಏನಾಗ್ತದೆ ಅಂತ ಹೇಳಿ ಭಗವಂತ 65ನೇ ಶ್ಲೋಕದಲ್ಲಿ ಹೇಳ್ತಾರೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ ಎಂತ ಅದ್ಭುತವಾಗಿ ಹೇಳ್ತಾರೆ ಭಗವಂತ. ಕೃಷ್ಣ ಪ್ರಜ್ಞೆಯಲ್ಲಿ ಹೀಗೆ ತೃಪ್ತಿ ಹೊಂದಿದವನಿಗೆ, ನೋಡಿ, ಆ ತೃಪ್ತಿ ಹೊಂದುವುದು ಇಂಪಾರ್ಟೆಂಟ್. ನಮಗೆ ತೃಪ್ತಿ ಇಲ್ಲ, ಭಗವಂತನ ಭಕ್ತಿ ಮಾಡುವಾಗ ತೃಪ್ತಿ ಇಲ್ಲ. ಜಪ ಮಾಡ್ತೇವೆ, ಅಯ್ಯೋ ತೃಪ್ತಿ ಇಲ್ಲ. ತೃಪ್ತಿ ಬೇಕು. ತೃಪ್ತಿ ಹೊಂದಿದವನಿಗೆ ಇನ್ನೂ ಬೇಕು, ಇನ್ನೂ ಬೇಕು ಅಂತ ಹೇಳುವುದೇ ತೃಪ್ತಿ. ಇಲ್ಲಿ ಭಗವಂತನ ಭಕ್ತಿಯಲ್ಲಿ ತೃಪ್ತಿ ಅಂತ ಹೇಳುವ ಡೆಫಿನಿಷನ್ ಬೇರೆ. ನಮಗೆ ಊಟ ಮಾಡುವಾಗ ತೃಪ್ತಿ ಅಂತ ಹೇಳಿದ್ರೆ ಇನ್ನು ಸಾಕು ಅಂತ ಹೇಳುವಂಥದ್ದು, ಅದು ತೃಪ್ತಿಯ ಡೆಫಿನಿಷನ್. ಯಾವುದು? ಭೌತಿಕವಾದ ಡೆಫಿನಿಷನ್. ಅಂದ್ರೆ ತೃಪ್ತಿ ಆದ ಮೇಲೆ ಸಾಕು, ಒಮ್ಮೆಗೆ ಸಾಕು ಅಂತ ಅನ್ನಿಸುವಂಥದ್ದು. ಆದರೆ ಭಗವಂತನ ಭಕ್ತಿಯಲ್ಲಿ ತೃಪ್ತಿ ಅಂತ ಹೇಳುವ ಡೆಫಿನಿಷನ್ ಹೇಗೆ ಅಂತ ಹೇಳಿದ್ರೆ, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಜಪ ಮಾಡಬೇಕು, ಇನ್ನೂ ಸೇವೆ ಮಾಡಬೇಕು. ಅಂತಹ ತೃಪ್ತಿ ಹೊಂದಿದವನಿಗೆ, ತೃಪ್ತಿ ಹೊಂದಿದವನು ಅಂತ ಹೇಳಿದ್ರೆ ಜಪ 16 ರೌಂಡ್ ಮಾಡಿ ಬಡಿಗಿಟ್ಟು ಸುಮ್ಮನೆ ಕೂತ್ಕೊಳ್ಳುವನಲ್ಲ ತೃಪ್ತಿ ಹೊಂದಿದವನು. 16 ರೌಂಡ್ ಮಾಡಿ ಆದ್ಮೇಲೆ ಇನ್ನೇನು ಸೇವೆ ಇದೆ ಅಂತ ಹೇಳಿ ಮುಂದೆ ಹೋಗುವನು ನಿಜವಾದ ತೃಪ್ತಿ ಹೊಂದಿದವನು. ಐಹಿಕ ಬದುಕಿನ 3 ಕ್ಲೇಶಗಳು ಇರುವುದಿಲ್ಲ ಇಂಥವನಿಗೆ. ಯಾರಿಗೆ? 16 ಮಾಲೆ ಆಗಿ ಸುಮ್ಮನೆ ಕೂತ್ಕೊಳ್ಳುವವನಿಗಲ್ಲ. 16 ಮಾಲೆ ಮಾಡಿ ಅಥವಾ 15, 20, 30 ಮಾಲೆ ಮಾಡಿದವನು ಮುಂದೆ ಏನು ಸೇವೆ ಇದೆ, ಭಗವಂತನ ಸೇವೆ ಎಲ್ಲಿದೆ ಎಲ್ಲಿದೆ ಅಂತ ಹುಡುಕುವವನಿಗೆ 3 ಕ್ಲೇಶಗಳು ಇರುವುದಿಲ್ಲ. ಅಂದ್ರೆ ಕ್ಲೇಶ ಇದ್ದೇ ಇರ್ತದೆ. ಕ್ಲೇಶದಿಂದ ಏನೂ ಡಿಸ್ಟರ್ಬ್ ಆಗುದಿಲ್ಲ, ಏನೇನು ಡಿಸ್ಟರ್ಬ್ ಆಗುದಿಲ್ಲ. ಈಗ ಚಿಕ್ಕ ಮಗು ವಿಡಿಯೋ ಗೇಮ್ ಅಲ್ಲಿ ಹೇಗೆ ಒಳಗಡೆ ಹೋಗಿದೆ, ಅವನಿಗೆ ಬೇರೆ ಏನು ಶಬ್ದಗಳು, ಅಮ್ಮ ಕರೆದ್ರೂ ಕೇಳುದಿಲ್ಲ, ಅಪ್ಪ ಜೋರು ಮಾಡಿದ್ರು ಕೇಳುದಿಲ್ಲ, ಏನು ಕೇಳುದಿಲ್ಲ, ಒಳಗೆ ಹೋಗಿದ್ದಾನೆ. ಹಾಗೆ ನಮಗೆ ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡ್ರೆ ನಮಗೆ ಈ 3 ವಿಚಾರಗಳು ಎಷ್ಟೇ ಹಗ್ಗ ಹಾಕಿ ಎಳೆದ್ರು ಕೇಳುದೇ ಇಲ್ಲ, ನಮಗೆ ತೊಂದರೆ ಆಗುದಿಲ್ಲ. ಹಗ್ಗವೇ ವರ್ಕ್ ಆಗ್ತಿಲ್ಲ, ಎಳಿತಾರೆ 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 ಹಗ್ಗ ಹಾಕಿ ಮಾಯೆ, ಆದರೆ ನಮ್ಗೆ ಆ ಹಗ್ಗದಿಂದ ಪ್ರಭಾವವೇ ಆಗುದಿಲ್ಲ. 3 ಕ್ಲೇಶಗಳು ಡಿಸ್ಟರ್ಬೇ ಆಗುದಿಲ್ಲ. ಇಂತಹ ತೃಪ್ತಿಯನ್ನು ಕಂಡ ಪ್ರಜ್ಞೆಯಲ್ಲಿ ಮನುಷ್ಯನ ಬುದ್ಧಿಯು ಸ್ಥಿರವಾಗುವುದು. ಅಂತಹ ತೃಪ್ತಿ ಅಂದ್ರೆ ಭಗವಂತನ ಸೇವೆಯಲ್ಲಿ ಇನ್ನೂ ಮಾಡ್ಬೇಕೆಂಬ ತೃಪ್ತಿಯಿಂದ ಏನಾಗ್ತದೆ, ಬುದ್ಧಿ ಸ್ಥಿರವಾಗಿ ಭಗವಂತನಲ್ಲೇ ನೆಲೆಸಿ ಅದರಿಂದ ಹೊರಗೇ ಬರುವುದಿಲ್ಲ. ಆಯ್ತು, ಅಲ್ಲಿಗೆ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ಸ್ಥಿತಿಗೆ ತಲುಪ್ತೇವೆ. ಅದೇ ನಿಜವಾದ ಮೋಕ್ಷ. ಯಾವುದು ಮೋಕ್ಷ? ಇದೇ ಮೋಕ್ಷ. ಭಗವಂತನಲ್ಲಿ ಸ್ಥಿರವಾಗಿ ನಿಲ್ಲುವಂಥದ್ದೇ ನಿಜವಾದ ಮೋಕ್ಷ. ಆ ಮೋಕ್ಷದಿಂದ ನಮಗೆ ಭಗವಂತನ ಸೇವೆ ಮಾಡುವಂತಹ ಅವಕಾಶ ಸಿಗ್ತದೆ. ಬೇರೆ ಯಾವುದಕ್ಕೂ ನಾವು ಹಾತೊರಿಬಾರದು. ನಾವು ಬರೀ ಭಗವಂತನ ಸೇವೆಗೋಸ್ಕರ ಹಾತೊರಿಬೇಕು. ಆ ಸೇವೆಯಿಂದ ಈ ಪ್ರಸಾದದ ಸಂಪೂರ್ಣವಾದ ಅನುಭೂತಿ ಆಗ್ತದೆ ನಮಗೆ. ಆದ ಕಾರಣ ಅಂತಹ ಅನುಭೂತಿ ಆಗುವುದಕ್ಕೆ ನಾವು ಹಾತೊರಿತಾ ಇರಬೇಕು. ಹಾತೊರೆಯುವುದು ಮಾತ್ರ ಅಲ್ಲ, ಅದರ ಕಡೆಗೆ ನಾವು ಕೆಲಸ ಮಾಡಬೇಕು. ಬರೀ ಕೂತ್ಕೊಂಡು ಅಯ್ಯೋ ನಂಗೆ ಕೃಷ್ಣ ಭಕ್ತಿ ಸಿಕ್ಕಿದೆ, ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರೆ ಆಗುದಿಲ್ಲ. ನಮಗೆ ಕೃಷ್ಣ ಭಕ್ತಿ ಸೇಬೇಕೆಂದ್ರೆ ಸೇವೆ ಮಾಡಬೇಕು. ಆ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ನೀವೆಲ್ಲರೂ ತುಂಬಾ ಸೇವೆ ಮಾಡ್ತಿದ್ದೀರಿ. ಆದ ಕಾರಣ ನನ್ನ ಭಾಗ್ಯ, ನಾನು ಏನು ಸೇವೆ ತುಂಬಾ ಜಾಸ್ತಿ ಮಾಡ್ಲಿಲ್ಲ ಅಂದ್ರೂ ನನಗೆ ನಿಮ್ಮೆಲ್ಲರ ಸಂಘ ಸಿಕ್ಕಿದೆ. ನಾಸ್ತಿ ಬುದ್ಧಿರ್ ಅಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ನಚಾಭಾವಯತ ಶಾಂತಿರ್ ಅಶಾಂತಸ್ಯ ಕುತಃ ಸುಖಂ. ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದವನಿಗೆ ಹೇಗಾಗ್ತದೆ ಅಂತ ಹೇಳ್ತಿದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ತೃಪ್ತಿ ಹೊಂದಿದವನಿಗೆ ಬುದ್ಧಿ ಸ್ಥಿರವಾಗ್ತದೆ ಅಂತ ಹೇಳಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಇಲ್ಲಿ ಬುದ್ಧಿ ಸ್ಥಿರವಾಗದಿದ್ರೆ ಏನಾಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಭಗವಂತ. ಕೃಷ್ಣ ಪ್ರಜ್ಞೆಯಲ್ಲಿ ಪರಾತ್ಪರದೊಂದಿಗೆ ಸಂಬಂಧವನ್ನು ಪಡೆಯದವನಿಗೆ ಅಲೌಕಿಕ ಬುದ್ಧಿಶಕ್ತಿಯಾಗಲಿ ಸ್ಥಿರವಾದ ಮನಸ್ಸಾಗಲಿ ಇರುವುದಿಲ್ಲ. ಇವುಗಳಿಲ್ಲದೆ ಶಾಂತಿ ಇಲ್ಲ. ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿ? ಮಧ್ಯಪಸ್ಯ ಕುತಃ ಸುಖಂ ಅಂತ ಹೇಳಿ ಆಯುರ್ವೇದ ಹೇಳ್ತದೆ. ದಿನ ಹೋಗಿ ನಶೆಯಲ್ಲಿ ಇರುವವನಿಗೆ ಸುಖ ಅಂತ ಹೇಳಿ ಎಲ್ಲಿ? ಆ ನಶೆಯೇ ಸುಖ ಅಷ್ಟೇ. ಅವನಿಗೆ ಆ ನಶೆಯೊಳಗೆ ಇರುವಂಥದ್ದೇ ಸುಖ, ಅವನಿಗೆ ನಿಜವಾದ ಸುಖವೇ ಇಲ್ಲ. ಮಧ್ಯಪಸ್ಯ ಕುತಃ ಸುಖಂ. ಅದೇ ರೀತಿ ಈ ಭಗವಂತನ ಸೇವೆಯಲ್ಲಿ ತೊಡಗಿಸಿದಂಥ ಬುದ್ಧಿ ಮದ್ಯಪಾನ ಮಾಡಿದಂತಹ ಬುದ್ಧಿ, ಅದು ಭಗವಂತನ ಸೇವೆಯಲ್ಲಿ ತೊಡಗಿಸದೇ ಇರುವಂತಹ ಬುದ್ಧಿಗೆ ಕುಡಿಸಿದ ಬುದ್ಧಿ ಅದು. ಯಾಕೆಂತ ಹೇಳಿದ್ರೆ ಅದಕ್ಕೆ ಸುಖ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ.
ಆದ ಕಾರಣ ಸುಖ ಸಿಗ್ಬೇಕು ಅಂತ ಹೇಳಿದ್ರೆ ಅಮೃತ ಕೊಡಿಸ್ಬೇಕು. ಆ ಅಮೃತವೇ ಭಗವಂತನ ನಾಮ, ಭಗವಂತನ ಸೇವೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಂತಹ ಅಮೃತವನ್ನ ಕುಡಿಸಿ 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 ಏನಾಗ್ತದೆ, ಈ ಬುದ್ಧಿ ಸಂಪೂರ್ಣವಾಗಿ ಕೃಷ್ಣನಲ್ಲಿ ತನ್ಮಯನಾಗಿ ಬಿಡ್ತಾನೆ. ಬುದ್ಧಿ ತನ್ಮಯನಾಗುವಾಗ ಮನಸ್ಸು ಅದರಿಂದ ಇನ್ಫ್ಲುಯೆನ್ಸ್ ಆಗಿ, ಎಲ್ಲ ಇಂದ್ರಿಯಗಳು ಅದರಿಂದ ಇನ್ಫ್ಲುಯೆನ್ಸ್ ಆಗಿ ಸಂಪೂರ್ಣವಾಗಿ ಈ ಇಂದ್ರಿಯಗಳೆಲ್ಲ ಭಗವಂತನ ಚರಣ ಕಮಲಗಳ ಸೇವೆ ಮಾಡ್ತಾ ಇರ್ತದೆ ಆರಾಮದಲ್ಲಿ, ಏನು ತೊಂದರೆ ಇಲ್ಲ. ಅಂತಹ ಸ್ಥಿತಿ ಇಲ್ಲದವನಿಗೆ ಏನು ಸುಖ ಇಲ್ಲ. ಅಲ್ಲಿ ಹಾಗೆ ಮಾಡ್ತಾ ಇದ್ದೇನೆ, ಹೋಗಿ ಬಾಸಿನ ಸೇವೆ ಮಾಡ್ತಾ ಇದ್ದೇನೆ, ಆಮೇಲೆ ಇಲ್ಲಿ ಯಾರೋ ಇನ್ನೊಬ್ಬನ ಸೇವೆ ಮಾಡ್ತೇನೆ, ಎಲ್ಲರ ಸೇವೆಯೂ ಮಾಡ್ತಿದ್ದೇನೆ. ಸುಖ ಅಂತೂ ಕೊನೆಗೆ ರಾತ್ರಿ ಬರುವಾಗ ಸ್ವಲ್ಪವೂ ಇಲ್ಲ. ಆಮೇಲೆ ಬೆಡ್ಡಿನಲ್ಲಿ ಸತ್ತ ಹಾಗೆ ಮಲ್ಕೊಳ್ಳುವಂಥದ್ದು, ಕಷ್ಟಪಟ್ಟು ಸತ್ತ ಹಾಗೆ ಮಲ್ಕೊಳ್ಳುವಂಥದ್ದು. ಇಂಥದ್ದು ಹೇಳ್ತಾರೆ ಶ್ರೀಮದ್ ಭಾಗವತದಲ್ಲಿ. ಈ ತರ ಮಲಗುವುದು ಅಂತ ಹೇಳಿದ್ರೆ ಹೆಬ್ಬಾವು ಮಲಗಿದ ಹಾಗೆ ಅಂತ. ಹೆಬ್ಬಾವು ಹೇಗೆ ಮಲಗ್ತದೆ? ತಿಂದ ಮೇಲೆ ಗಂಟೆಗಟ್ಲಿ ಅದಕ್ಕೆ ಸರಿಯಾಗಿ ತಿನ್ಲಿಕ್ಕೆ ಸಿಕ್ಕಿದ್ರೆ 3 ದಿನ 4 ದಿನ ಬಿದಿರಿನ ಗಂಟುಗಳಿಗೆ ಗಂಟು ಹಾಕಿಕೊಂಡು ಚೆನ್ನಾಗಿ ಮಲಗ್ತದೆ. ಗಂಟು ಹಾಕಿ ಸ್ವಲ್ಪ ಆ ಕಡೆ ಈ ಕಡೆ ತಿರುಗುದು, ಕರಗ್ಲಿ, ಇನ್ನು ಸಲ ಹೋಗ್ಬೇಕಲ್ಲ ತಿನ್ಲಿಕ್ಕೆ, ಇನ್ನು ಯಾರನ್ನಾದ್ರೂ ಹಿಡಿಬೇಕಲ್ಲ. ಅದೇ ಆಯ್ತು ನಮ್ಮ ಜೀವನ. ರಾತ್ರಿ ಬಂದು ಹೆಬ್ಬಾವಿನ ತರ ಮಲ್ಕೊಳ್ಳೋದು, ಬೆಳಿಗ್ಗೆ ಏಳೋದು, ಪುನಃ ಎಲ್ಲಿ ತಿನ್ಲಿಕ್ಕೆ ಸಿಗ್ತದೆ ಅಂತ ಹುಡುಕ್ತಾ ಹೋಗುದು. ಆದ ಕಾರಣ ಇದರಿಂದ ಹೊರಗೆ ಬರಬೇಕು ನಾವು. ಈ ಅಶಾಂತಿ ಸ್ಥಿತಿಯಲ್ಲಿ ನಾವು ಇರಬಾರ್ದು ಅಂತ ಶ್ರೀಲ ಪ್ರಭುಪಾದರು ಭಗವಂತರು ಹೇಳ್ತಿದ್ದಾರೆ ನಮಗೆ. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸದಿರುವವನಿಗೆ ಶಾಂತಿಯು ಸಾಧ್ಯವೇ ಇಲ್ಲ. ಆದುದರಿಂದ 5ನೇ ಅಧ್ಯಾಯದಲ್ಲಿ 5.29 ಇದನ್ನು ದೃಢಪಡಿಸಿದೆ. ಇದು 5.29 ಶ್ಲೋಕ ಯಾರು ಯಾವ್ದಾದ್ರು ಗೊತ್ತಾ? ನೋಡಿ ಹೇಳ್ತೀರಾ? 5.29. ಹರೇ ಕೃಷ್ಣ ಪ್ರಭುಜಿ. ಎಸ್, ಮತ್ತೆ ಭೋಕ್ತಾರಂ ಯಜ್ಞ ತಪಸ್ಸ. ಧನ್ಯವಾದಗಳು. ಮತ್ತೆ ಸಂಪೂರ್ಣ ಹೇಳಲಿಕ್ಕೆ ಪ್ರಯತ್ನ ಪಡಿ, ಸಾಧ್ಯ ಆದ್ರೆ. ಎಸ್ ಪ್ರಭುಜಿ. ಭೋಕ್ತಾರಂ ಯಜ್ಞ ತಪಸ್ಸಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವ ಮಾಂ ಶಾಂತಿ ಮೃಚ್ಛತಿ. ಧನ್ಯವಾದಗಳು. ಎಲ್ಲಿ ಶಾಂತಿ ಅಂತ ಹೇಳುವ ಪದ ಬಂದಿದೆ? ಲಾಸ್ಟಿಗೆ ಶಾಂತಿಂ ಮೃಚ್ಛತಿ. ಶಾಂತಿ ಸಿಗ್ತದೆ. ಯಾರಿಗೆ ಶಾಂತಿ ಸಿಗ್ತದೆ? ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ. ಯಾರು ಎಲ್ಲ ಭೂತಗಳ ಸ್ನೇಹಿತನಾದವನು, ಎಲ್ಲ ಜೀವರಾಶಿಗಳ ಸ್ನೇಹಿತನಾದನಂತವನು ಭಗವಂತ. ಅಂತ ಭಗವಂತನಿಗೆ ಯಾರು ತೃಪ್ತಿ ಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಯಾಕಂದ್ರೆ ಆ ಭಗವಂತನೇ ಎಲ್ಲದನ್ನ ಭೋಗಿಸುವಂತ ವ್ಯಕ್ತಿ. ನಾವು ಭೋಗಿಸುವಂತ ವ್ಯಕ್ತಿಗಳಲ್ಲ. ನಾವು ಭಗವಂತನ ಭೋಗದಲ್ಲ ತೃಪ್ತಿ ಪಡಬೇಕು. ಭಗವಂತನನ್ನ ಭೋಗಿಸುತ್ತಾರಲ್ಲ, ಭಗವಂತನಿಗೆ ಕೊಟ್ಟು ಭಗವಂತ ಏನು ಕೊಡ್ತಾನೆ ಅದರಿಂದ ಮಾತ್ರ ನಮ್ಗೆ ತೃಪ್ತಿ ಸಿಗ್ಬೇಕು ನಮಗೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಬರೀ ಭಾರತದ್ದಲ್ಲ, ಇಡೀ ಲೋಕ, ಎಲ್ಲಾ ಲೋಕ, ತ್ರಿಭುವನಗಳದ್ದು ಎಲ್ಲಾ ಲೋಕ, ಆಧ್ಯಾತ್ಮಿಕ ಲೋಕವನ್ನು ಸೇರಿದ ಎಲ್ಲಾ ಲೋಕದ ಅಧಿಪತಿ ಭಗವಂತ ಶ್ರೀಕೃಷ್ಣ. ಅವನಿಂದ ಮೇಲ್ಪಟ್ಟವರು ಬೇರೆ ಯಾರಿಲ್ಲ, ಅವನಿಂದ ಮೇಲ್ಪಟ್ಟ ಮೇಲೆ ಯಾರು ಇಲ್ಲ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಫೌಂಟೇನ್ ಹೆಡ್ ಅಂತ. ಫೌಂಟೇನ್ ಹೆಡ್, ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್. ಸುಪ್ರೀಂ ಅಂತ ಹೇಳಿದ್ರೆ ಮೇಲೆ, ಅದರಿಂದ ಮೇಲೆ ಏನಿಲ್ಲ. ಪರ್ಸನಾಲಿಟಿ ಅಂದ್ರೆ ಅವನಿಗೆ ದೇಹ ಇದೆ, ಆಧ್ಯಾತ್ಮ, ಸಂಪೂರ್ಣ ದೇಹವು ಆಧ್ಯಾತ್ಮಿಕವಾದಂತಹ ದೇಹ ಇದೆ. ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್. ಗಾಡ್ ಹೆಡ್ ಅಂದ್ರೆ ಟಾಪ್, ಹೆಡ್ ಅಂದ್ರೆ ತಲೆ ತುದಿ, ತುದಿ ಭಗವಂತ. ಆಮೇಲೆ ಎಲ್ಲವೂ ಭಗವಂತನೇ. ಬರೀ ತುದಿ ಮಾತ್ರ ಅಲ್ಲ, ಎಲ್ಲವೂ ಭಗವಂತನೇ. ನಾವೆಲ್ಲ ಭಗವಂತನ ಅಂಗ. ಅಂತಹ ಭಗವಂತನ ಸೇವೆಯಿಂದ ಮಾತ್ರ ನಮಗೆ ಶಾಂತಿ ಸಿಗ್ತದೆ. ಶಾಂತಿಂ ಮೃಚ್ಛತಿ. ಧನ್ಯವಾದಗಳು ಮಾತಾಜಿ, ತುಂಬಾ ಧನ್ಯವಾದಗಳು. ಕೃಷ್ಣನೇ ಎಲ್ಲ ಯಾಗಗಳ, ಇದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ, ಕೃಷ್ಣನೇ ಎಲ್ಲ ಯಾಗಗಳ ಮತ್ತು ತಪಸ್ಸಿನ ಸತ್ಫಲವನ್ನು ಸವಿಯುವನು. ಕೃಷ್ಣನೇ ಜಗತ್ತಿನ ಎಲ್ಲ ಅಭಿವ್ಯಕ್ತಿಗಳ ಒಡೆಯ ಮತ್ತು ಕೃಷ್ಣನೇ ಎಲ್ಲ ಜೀವಿಗಳ ಮಿತ್ರ ಎನ್ನುವುದನ್ನು ಅರ್ಥ ಮಾಡಿಕೊಂಡಾಗಲೇ ಮನುಷ್ಯನಿಗೆ ನಿಜವಾದ ಶಾಂತಿ, ಫುಲ್ ಸ್ಯಾಟಿಸ್ಫೈಡ್, ಎಲ್ಲಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಆದುದರಿಂದ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಮನಸ್ಸಿಗೆ ಒಂದು ಅಂತಿಮ ಗುರಿ ಇರಲು ಸಾಧ್ಯವಿಲ್ಲ. ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಮನಸ್ಸಿಗೆ ಒಂದು ಗುರಿ ಇಲ್ಲ, ಒಂದು ಸಂತೋಷ ಇಲ್ಲ, ತೃಪ್ತಿ ಇಲ್ಲ, ಏನು ಇಲ್ಲ. ಭಗವಂತನನ್ನ ಕಂಡ್ಕೊಂಡ್ರೆ ತೃಪ್ತಿ, ಸಂತೋಷ, ಆಮೇಲೆ ಗುರಿ ಒಂದೇ ಗುರಿ, ಅದು ಭಗವಂತನ ಕಡೆಗೆ ಹೋಗುವಂಥದ್ದು, ಭಗವಂತನ ಸೇವೆ ಮಾಡುವಂಥದ್ದು. ಒಂದೇ ಗುರು. ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಯಾರು ಹೇಳಿದ್ದಿದು?
ಯಾರು ಹೇಳಿದ್ದಿದು? ಯಾರಿಗಾದ್ರೂ ನೆನಪಿದ್ಯಾ? ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಟ್ರೈ ಮಾಡಿ. ನಾವು ಇದನ್ನ ಡಿಸ್ಕಷನ್ ಮಾಡಿದ್ದೇವೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಮೊದಲನೇ ಕ್ಲಾಸ್ ಇಲ್ಲ ಅಂದ್ರೆ ಎರಡನೇ ಕ್ಲಾಸು, ಇಂಟ್ರೊಡಕ್ಷನ್, ಭಗವದ್ಗೀತೆಯ ಇಂಟ್ರೊಡಕ್ಷನ್ ಅಲ್ಲಿ ಡಿಸ್ಕಷನ್ ಮಾಡಿದೆ. ಒಂದು ಕ್ಲೂ, ಶಿವ, ಲಾರ್ಡ್ ಶಿವ. ಒಂದು ಕ್ಲೂ, ಲಾರ್ಡ್ ಶಿವ, ಭಗವಂತ ಶಿವ. ಶಂಕರಾಚಾರ್ಯರ ಪ್ರಭು. ಧನ್ಯವಾದಗಳು, ಕರೆಕ್ಟ್. ಶಂಕರಾಚಾರ್ಯ ಹೇಳ್ತಾರೆ, ನಮ್ಮ ಕರ್ಮ ಒಂದೇ ಕರ್ಮ, ಅದೇನು ಅಂತ ಹೇಳಿದ್ರೆ ಭಗವಂತನ ಸೇವೆ. ಅದಕ್ಕೋಸ್ಕರ ಶುದ್ಧ ಭಕ್ತಿಯ ವಿವರಣೆ ಮಾಡುವಾಗ ರೂಪ ಗೋಸ್ವಾಮಿಯವರು ಏನು ಹೇಳ್ತಾರೆ? ಅನ್ಯಾಭಿಲಾಷಿತ ಶೂನ್ಯಂ. ಅಭಿಲಾಷಿತ ಶೂನ್ಯಂ. ನಮಗೆ ಭಗವಂತನ ಸೇವೆ ಬಿಟ್ಟು ಅಥವಾ ಭಗವಂತನ ಪ್ರೀತಿ ಬಿಟ್ಟು ಬೇರೆ ಯಾವ ಅಭಿಲಾಷೆ ಇರಬಾರ್ದು, ಯಾವುದು ಕಡೆ ಇರಬಾರ್ದು. ಭಗವಂತನ ಸೇವೆ ಒಂದೇ ಅಭಿಲಾಷೆ, ಅನ್ಯ ಅಭಿಲಾಷೆ ಯಾವುದು ಇರಬಾರ್ದು. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ. ಜ್ಞಾನ ಕರ್ಮಾದಿ ಶೂನ್ಯಂ ಅಂತ ಬರಲಿಲ್ಲ ಇಲ್ಲಿ. ಅದರ ಅರ್ಥ ಅಂತ ಹೇಳಿದ್ರೆ, ನಮಗೆ ಈಗ ಇರುವಂತಹ ಜ್ಞಾನವು ಕರ್ಮವು ಭಗವಂತನ ಸೇವೆಯಲ್ಲಿ ತೊಡಗಿಸಿರುವ ಕಾರಣ ಅದು ಜ್ಞಾನವೂ ಅಲ್ಲ, ಕರ್ಮವೂ ಅಲ್ಲ, ಅದು ಭಕ್ತಿ. ಈಗ ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವಂಥದ್ದು ಭಕ್ತಿ, ಅದು ಜ್ಞಾನ ಅಲ್ಲ. ಆಮೇಲೆ ನಾವು ಹೋಗಿ ಭಗವಂತನ ದೇವಸ್ಥಾನದಲ್ಲಿ ಕಸಗುಡಿಸ್ತೇವೆ, ಅದು ಕರ್ಮ ಅಲ್ಲ, ಅದು ಭಕ್ತಿ. ಆದ ಕಾರಣ ಇದಲ್ಲದ ಜ್ಞಾನ ಕರ್ಮ ಆವೃತವಾಗಿರಬಾರ್ದು. ಜ್ಞಾನ ಕರ್ಮಾದಿಗಳು ಆವೃತ ಆಗಿರಬಾರ್ದು ಯಾವುದರಲ್ಲಿ? ಶುದ್ಧ ಭಕ್ತಿಯಲ್ಲಿ. ಶುದ್ಧ ಭಕ್ತಿಯಲ್ಲಿ ಜ್ಞಾನವೂ ಇದೆ, ಕರ್ಮವೂ ಇದೆ. ಆದ್ರೆ ಆ ಜ್ಞಾನ ಕರ್ಮವು ಬಾಹ್ಯ ರೂಪದಲ್ಲಿ ಕಾಣುವಂತಹ ಜ್ಞಾನ ಕರ್ಮ ಅಲ್ಲ, ಅದು ಭಕ್ತಿ ಆಗಿರ್ತದೆ. ಮುಂದೆ ಹೋಗೋಣ. ಅಂತಹ ಭಕ್ತ ಶ್ರೇಷ್ಠನಾಗ್ತಾನೆ. ಕೃಷ್ಣನೇ ಜಗತ್ತಿನ ಎಲ್ಲ ಅಭಿವ್ಯಕ್ತಿಗಳ ಒಡೆಯ ಮತ್ತು ಕೃಷ್ಣನೇ ಎಲ್ಲ ಜೀವಿಗಳ ಮಿತ್ರ ಎನ್ನುವುದನ್ನು ಅರ್ಥ ಮಾಡಿಕೊಂಡಾಗಲೇ ಮನುಷ್ಯನಿಗೆ ನಿಜವಾದ ಶಾಂತಿ. ಆದುದರಿಂದ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಮನಸ್ಸಿಗೆ ಒಂದು ಅಂತಿಮ ಗುರಿ ಇರಲು ಸಾಧ್ಯವಿಲ್ಲ. ಅಂತಿಮ ಗುರಿ, ಸಾಧನ ಸಾಧ್ಯ ಎರಡು ಭಗವಂತನ ಸೇವೆ. ಭಗವಂತನ ಸೇವೆಯೇ ಸಾಧ್ಯ ಅಂತ ಹೇಳಿದ್ರೆ ಗುರಿ, ಸಾಧನ ಮಾರ್ಗವೇ ಭಗವಂತನ ಸೇವೆ. ಎಂತ ಅದ್ಭುತ ನೋಡಿ. ನಾವು ಜಪ ಮಾಡ್ತಾ ಇದ್ದೇವೆ, ಆಯ್ತು, ಜಪ ಮಾಡಿ ಎಷ್ಟು ವರ್ಷ ಜಪ ಮಾಡುದು? ಸಾಯೋವರೆಗೆ ಇದು ಮಾಡ್ಬೇಕಾ? ಸಾಯೋವರೆಗೆ ಅಯ್ಯೋ ನನಗೆ ಮಾಡ್ಲಿಕ್ಕೆ ಆದೀತಾ ಅಂತ ನಮಗೆಲ್ಲರಿಗೂ ಪ್ರಶ್ನೆ ಬರ್ತದೆ ಒಂದೊಂದ್ಸಲ, ಹೌದಾ ಅಲ್ವೇ? ಓಕೆ, 16 ರೌಂಡು 2 ಗಂಟೆ ತಗೊಳ್ತದೆ. ಮತ್ತೆ ಇವತ್ತು ಓಕೆ, ನಾಳೆ ನನಗೆ ಪಾರ್ಟಿಗೆ ಹೋಗ್ಬೇಕು, ನಾಳೆ ಟೈಮ್ ಸಿಗ್ತಾ ಉಂಟಾ ಇಲ್ವಾ ಗೊತ್ತಿಲ್ಲ. ಈ ತರ ನಾವು ಚಿಂತೆ ಮಾಡ್ತೇವೆ. ಅಯ್ಯೋ ನನಗೆ ಅಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ಉಂಟು, ನನಗೆ ಜಪ ಮಾಡ್ಲಿಕ್ಕೆ ಡೌಟ್ ಇದೆ. ಈ ರೀತಿಯಲ್ಲಿ ಈಗಲೇ ನಮಗೆ ಚಿಂತೆ. ಅಯ್ಯೋ ಇನ್ನು ಮಲಗಿರುವಾಗ ಡಾಕ್ಟರ್ ಹೀಗೆ ಹೇಳುವಾಗ ನನಗೆ ಜಪ ಮಾಡ್ಲಿಕ್ಕೆ ಸಾಧ್ಯವಾ? ಇಲ್ಲ. ಸಾಧನ ಸಾಧ್ಯ ಅಂದ್ರೆ ನಾವು ಜಪ ಮಾಡುವಂಥದ್ದೇ ಸಾಧ್ಯ, ಅದೇ ಗೋಲೇ ನಮ್ಮ ಕೈಯಲ್ಲಿರುವಾಗ ಸಾಧನವು ತನ್ನಿಂದ ತಾನೇ ಮುಂದೆ ಹೋಗ್ತಾ ಇರ್ತದೆ. ಈಗ ಯಾವುದೋ ಒಂದು ಪರೀಕ್ಷೆ ಬರಿತಾ ಇದ್ದೇವೆ, PhD ಗೆ ಬರಿತಾ ಇದ್ದೇವೆ ಅಂದ್ರೆ ಸಾಧನವು ಸಾಧ್ಯವೂ ಒಂದೇ ಅಲ್ಲ. ಗೋಲ್ ಬೇರೆ, ಸಾಧನ ಬೇರೆ. ಸಾಧನ ಓದುವಂಥದ್ದು ಸಾಧನ, ಗೋಲು ನಮಗೆ ಜಾಬ್ ಸಿಗುವಂಥದ್ದು ಗೋಲು, ಅಥವಾ ಏನೋ ಒಂದು ಗೋಲು. ಅದು ಎರಡೂ ಒಂದೇ ಅಲ್ಲ. ಆದ್ರೆ ಇಲ್ಲಿ ಭಕ್ತಿಯಲ್ಲಿ ಭಗವಂತ ಇಲ್ಲೇ ಇದ್ದಾನೆ ಹರಿನಾಮದಲ್ಲಿ, ಅದೇ ಗೋಲು ಸಿಕ್ಕೇ ಆಗಿದೆ ನಮಗೆ ಭಗವಂತ. ಆದ್ರೆ ನಮಗೆ ಅದು ಗೊತ್ತಿಲ್ಲ. ಭಗವಂತ ನಮ್ಮ ನಾಲಿಗೆಯಲ್ಲೇ ಬಂದು ಕೂತಿದ್ದಾನೆ ಅಂತ ಹೇಳಿ ಗೊತ್ತಿಲ್ಲ ನಮಗೆ. ಆದ್ರೆ ನಮಗೆ ಅಷ್ಟು ವರ್ಷಗಳಿಂದ ಈ ನಾಲಿಗೆ ಎಲ್ಲೆಲ್ಲೋ ಹೊರಳಾಡ್ತಾ ಇತ್ತು, ಸ್ನಾನ ಎಲ್ಲ ಚಪಾಲ ಎಲ್ಲ ಮಾಡ್ತಾ ಇತ್ತು, ಹೀಗೆಲ್ಲ ತಿರುಗಾಡ್ತಾ ಇದ್ದ ನಾಲಿಗೆಯನ್ನು ಕಂಟ್ರೋಲ್ ಮಾಡಿ ಹರೇ ಕೃಷ್ಣ ಹೇಳುವಾಗ ಸಡನ್ ಆಗಿ ನಮಗೆ ಭಗವಂತ ನಮ್ಮ ನಾಲಿಗೆಯಲ್ಲಿ ಇದ್ದಾನೆ ಅಂತ ಗೊತ್ತಾಗೋದು ಸುಲಭ ಅಲ್ಲ. ಆದ್ರೆ ಭಕ್ತರ ಸಂಘ ಮಾಡ್ತಾ 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 ನಮ್ಮ ನಾಲಿಗೆಯಲ್ಲೇ ಭಗವಂತ ನಲಿದಾಡ್ತಿದ್ದಾನೆ ಹರೇ ಕೃಷ್ಣ ಮಹಾಮಂತ್ರ ಹೇಳುವಾಗ ಅಂತ ಹೇಳುವಾಗ ಭಗವಂತನ ಅವಿಭೂತಿ ಆಗ್ತದೆ. ಇಲ್ಲೇ ನೋಡ್ತೇವೆ ನಾವು ಭಗವಂತನನ್ನ. ಅದೇ ನಿಜವಾದ ಶಾಂತಿ. ಕೃಷ್ಣನೇ ಎಲ್ಲರನ್ನು ಮತ್ತು ಎಲ್ಲ ವಸ್ತುಗಳನ್ನು ಸವಿಯುವವನು, ಭೋಕ್ತಾರಂ ಯಜ್ಞ ತಪಸಾಂ. ಎಲ್ಲರ ಮತ್ತು ಎಲ್ಲ ವಸ್ತುಗಳ ಒಡೆಯ ಮತ್ತು ಮಿತ್ರ ಎನ್ನುವುದು ಖಚಿತವಾದಾಗ ಮನುಷ್ಯನು ದೃಢ ಮನಸ್ಸಿನಿಂದ ಶಾಂತಿಯನ್ನು ಸಾಧಿಸಬಲ್ಲ. ಆದುದರಿಂದ ಕೃಷ್ಣನೊಡನೆಗೆ ಸಂಬಂಧವಿಲ್ಲದೆ ಕಾರ್ಯಪ್ರವೃತ್ತನಾದವನು ತನ್ನ ಬದುಕಿನಲ್ಲಿ ಶಾಂತಿ ಇದೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಿದ್ದೇನೆ ಎಂದು ಎಷ್ಟೇ ಹೊರಗೆ ತೋರಿಸಿಕೊಂಡರೂ ಖಂಡಿತವಾಗಿಯೂ ಅವನು ಯಾವಾಗಲೂ ದುಃಖದಲ್ಲಿರುತ್ತಾನೆ. 10 ದಿನ ಕೆಲವರು ಧ್ಯಾನ ಮಾಡ್ತಾರೆ ಕೂತು, 10 ದಿನ ಎಲ್ಲವನ್ನು ನಿಲ್ಲಿಸಿ ಕೂತ್ಕೊಂಡು ಧ್ಯಾನ, 10 20 ಎಷ್ಟೇ ಇರಲಿ ಧ್ಯಾನ.
ಏನೂ ಇಲ್ಲ, ಬರೀ ಉಸಿರಾಟವನ್ನು ಮಾತ್ರ ಗಮನಿಸುವುದು ಅಂತ ಇಟ್ಕೊಳ್ಳೋಣ. ಎಲ್ಲಿದೆ ಕೃಷ್ಣ? ಎಲ್ಲಿ ಕೃಷ್ಣ ಸೇವೆ? ಸೇವೆಯೇ ಇಲ್ಲ. ಹೇಗೆ ಕಂಟ್ರೋಲ್ ಮಾಡಿ ನಿಲ್ಲಿಸುದು? 10 ದಿನ, 20ನೇ ದಿನ, 40 ದಿನ, ಅಯ್ಯೋ ಇದು ಸಾಕಪ್ಪ ಅಂತ ಹೇಳಿ ಅಲ್ಲಿ ಹೋಗುದು, ಅದೇ ಕೆಲಸ ಮಾಡುದು. ಇದೇ ರೀತಿ ಭಕ್ತಿಯಲ್ಲಿ ಕೂಡ ಭಕ್ತರ ಸಂಘ ಮಾಡಿದೆ. 10 ದಿವಸ ನಾನು ವೃಂದಾವನಕ್ಕೆ ಹೋಗಿ ಯಾರು ಬೇಡ, ನನಗೆ ಬರೀ ದೇವರು ಮಾತ್ರ, ನಾನು ರಾಧಾಕೊಂಡದಲ್ಲಿ ಕೂತು ಜಪ ಮಾತ್ರ ಮಾಡ್ತೇನೆ, ನನಗೆ ಬೇರೆ ಏನು ಬೇಡ ಅಂತ ಹೇಳಿದ್ರೆ 11ನೇ ದಿನ ಹೆಂಡತಿ ಮಾಡಿದಂತ ಅಡಿಗೆ ಬಗ್ಗೆ ಚಿಂತೆ ಮಾಡಿ ವಾಪಸ್ ಬರ್ತೇವೆ ನಾವು. ಈ ರೀತಿ ನಾವು ಅಪ್ರಾಪ್ತರಾಗಿ, ಅಂದ್ರೆ ಆ ಒಂದು ಪ್ರಾಪ್ತತೆ ಸಿಗದೆ ನಾವು ಇದನ್ನೆಲ್ಲ ಮಾಡ್ಲಿಕ್ಕೆ ಹೋದ್ರೆ ತಪ್ಪಾಗ್ತದೆ. ಆದ ಕಾರಣ ನಾವು ಭಕ್ತರ ಸೇವೆ ಮಾಡ್ತಾ ಎಲ್ಲಾ ರೀತಿಯ ಭಕ್ತರು ಮಾಡುವಂತಹ ಎಲ್ಲ ಒಂದು ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ನಾವು ಮುಂದೆ ಭಕ್ತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಅದೇ ನಮ್ಗೆ ಶಾಂತಿ ತೋರಿಸ್ತದೆ. ಆದುದರಿಂದ ಎಷ್ಟೇ ಹೊರಗೆ ತೋರಿಸಿಕೊಂಡರೂ ಖಂಡಿತವಾಗಿ ಅವನು ಯಾವಾಗಲೂ ದುಃಖದಲ್ಲಿರುತ್ತಾನೆ ಮತ್ತು ಅವನಿಗೆ ಶಾಂತಿ ಇರುವುದಿಲ್ಲ. ಕೃಷ್ಣ ಪ್ರಜ್ಞೆಯು ಸ್ವಯಂ ಅಭಿವ್ಯಕ್ತಿಯುಳ್ಳ ಶಾಂತ ಸ್ಥಿತಿ. ಕೃಷ್ಣ ಪ್ರಜ್ಞೆ ಅಂದ್ರೆ ಅದು ಶಾಂತ ಸ್ಥಿತಿ. ಇದನ್ನು ಕೃಷ್ಣನೊಡನೆ ಸಂಬಂಧ ಸಾಧಿಸಿಯೇ ಪಡೆಯಬೇಕು. ಈ ಶಾಂತಿ ಪರಮವಾದಂತಹ ಶಾಂತಿ. ಪರಮ ಅಂದ್ರೆ ಕೃಷ್ಣನ ಶಾಂತಿ. ಅದು ಆ ಶಾಂತಿ ಭಗವಂತನ ಸಂಬಂಧದಲ್ಲಿ ಮಾತ್ರ ಸಿಗ್ತದೆ, ಭಕ್ತರ ಸಂಬಂಧದಲ್ಲಿ ಮಾತ್ರ ಸಿಗ್ತದೆ, ಇಲ್ಲದ್ರೆ ಸಾಧ್ಯವಿಲ್ಲ. ಈ ಗೋಮಾತೆಯನ್ನು ಯಾರಾದ್ರೂ ಟಚ್ ಮಾಡಿದ್ರೆ ಶಾಂತಿ ಸಿಗ್ತದೆ. ಯಾಕೆಂದ್ರೆ ಗೋಮಾತೆ ಡೈರೆಕ್ಟ್ ಕನೆಕ್ಷನ್ ಭಗವಂತನೊಟ್ಟಿಗೆ. ಗೋಮಾತನೆಯ ಡೈರೆಕ್ಟ್ ಕನೆಕ್ಷನ್ ಭಗವಂತನೊಟ್ಟಿಗೆ, ತುಳಸಿ ಮಾತೆಯ ಡೈರೆಕ್ಟ್ ಕನೆಕ್ಷನ್ ಭಗವಂತನೊಟ್ಟಿಗೆ, ಭಕ್ತನ ಡೈರೆಕ್ಟ್ ಕನೆಕ್ಷನ್ ಭಗವಂತನೊಟ್ಟಿಗೆ. ಇವರೊಟ್ಟಿಗೆ ನಾವೆಲ್ಲ ಸಂಪರ್ಕ ಆದಾಗ ನಮಗೆ ಕೂಡ ಭಕ್ತಿಯ ಅನುಭೂತಿ ಆಗ್ತದೆ, ಶಾಂತಿಯ ಅನುಭೂತಿ ಆಗ್ತದೆ. ಕ್ಲಾಸ್ ಮೇನ್ ಇಂದ್ರಿಯಾಣಾಂ ಹಿ ಚರತಾಂ. ಈ ಒಂದು ಶ್ಲೋಕ ಮಾಡಿ ನಿಲ್ಲಿಸೋಣ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋ ವಿಧೀಯತೆ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾಮಂ ಇವಾಂಭಸಿ. ಚಂಡಮಾರುತವು ನೀರಿನಲ್ಲಿರುವ ದೋಣಿಯನ್ನು ಹೊಡೆದುಕೊಂಡು ಹೋಗುತ್ತದೆ. ಸುಲಭವಾಗಿ ಅರ್ಥ ಆಗ್ತಾ ಉಂಟು. ಅದೇ ರೀತಿಯಲ್ಲಿ ಅಲೆದಾಡುವ ಇಂದ್ರಿಯಗಳಲ್ಲಿ ಒಂದರಲ್ಲಿ ಮನಸ್ಸು ನೆಟ್ಟರೂ ಅದು ಮನುಷ್ಯನ ಬುದ್ಧಿಶಕ್ತಿಯನ್ನು ಅಪಹರಿಸಬಲ್ಲುದು. ಇದು ನನಗೆ ಅರ್ಥ ಆಗ್ತಿಲ್ಲ. ಮೊದಲನೇದು, ಚಂಡಮಾರುತವು ನೀರಿನಲ್ಲಿ ದೋಣಿಯನ್ನು ಹೊಡೆದುಕೊಂಡು ಹೋಗುತ್ತದೆ. ಸುಲಭ, ನೋಡಿದ್ದೇವೆ ನಾವು. ಚಂಡಮಾರುತ ನೀರಿನಲ್ಲಿ ಹೋಗುವಾಗ ಸುನಾಮಿ ಬಂತು, ಎಲ್ಲ ನುಂಗಿ ಹಾಕಿತ್ತು, ಕಂಡಿದ್ದೇವೆ. ಆದರೆ ಈ ಎರಡನೇ ಸೆಂಟೆನ್ಸ್ ನಾವು ಕಂಡ್ರು ತಲೆಗೆ ಹೋಗ್ತಾ ಇಲ್ಲ ನಂಗೆ. ಅದೇ ರೀತಿಯಲ್ಲಿ ಅಲೆದಾಡುವ ಇಂದ್ರಿಯಗಳಲ್ಲಿ ಒಂದರಲ್ಲಿ, ಬರೀ ನಾಲಗೆಯಲ್ಲಿ ಅಥವಾ ಮೂಗಿನಲ್ಲಿ ಅಥವಾ ಕಿವಿಯಲ್ಲಿ ಅಥವಾ ಕೈಯಲ್ಲಿ, ಬಾಹ್ಯ ಇಂದ್ರಿಯ ಇರಲಿ, ಯಾವುದೇ ಒಂದು ಇಂದ್ರಿಯದಲ್ಲಿ ಮನಸ್ಸು ನೆಟ್ಟರು ಅಂದ್ರೆ ಒಂದೇ ಇಂದ್ರಿಯದಲ್ಲಿ, ಅಂದ್ರೆ ಭೌತಿಕವಾದ ಇಂದ್ರಿಯದಲ್ಲಿ ಒಂದು ಇಂದ್ರಿಯದಲ್ಲಿ ಮನಸ್ಸು ನೆಟ್ಟರು, ಅದು ಮನುಷ್ಯನ ಬುದ್ಧಿಶಕ್ತಿಯನ್ನು ಅಪಹರಿಸಬಲ್ಲದು. ಲೂಪ್ ಹೋಲ್ ಇಲ್ಲೇ ಇದೆ. ನಮ್ಮ ಜೀವನದ ತೂತು ಗುಂಡಿ ಇಲ್ಲೇ ಇದೆ. ಎಲ್ಲಿದೆ? ಒಂದು ಇಂದ್ರಿಯವನ್ನ ಭೌತಿಕ ವಿಷಯದಲ್ಲಿ ನೆಡುವುದು, ಬೇರು ಹಾಕುದು, ಬೀಜ ಇಡುದು ಅಲ್ಲಿ. ಆ ಬೇರೂರಿದ್ದು ಎಷ್ಟು ಜನ್ಮಗಳೆಲ್ಲ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಭಗವಂತನ ಪ್ರಜ್ಞೆಯಿಂದ ಮಾತ್ರ ಅದು ಬೇರಿಂದ ಸಮೇತ ಎಳಿಲಿಕ್ಕೆ ಸಾಧ್ಯ, ಬೇರು ಸಮೇತ. ಈಗ ಮರಗೆಣಸನ ಬೇರು ತೆಗೆಯುವುದಂತ ತುಂಬಾ ಕೆಲಸ. ತಾಪ್ಯೋಕ ಮರಗೆಣಸು, ನಾವು ಕೃಷಿಕರು ಗೊತ್ತು ನಮಗೆ. ಮರಗೆಣಸಿನ ಬೇರು ಅಂದ್ರೆ ತುಂಬಾ ಒಳಗೆ ಹೋಗ್ತದೆ. ತೆಂಗಿನ ಬೇರೆಲ್ಲ ತುಂಬಾ ಒಳಗೆ ಹೋಗ್ತದೆ. ಆದ್ರೆ ತೆಂಗನ್ನು ನಾವು ಯಾರು ಕೀಳ್ಲಿಕ್ಕೆ ಪ್ರಯತ್ನ ಪಡುದಿಲ್ಲ. ಆದ್ರೆ ಮರಗೆಣಸನ್ನ ಕೀಳ್ಬೇಕಲ್ಲ, ಯಾಕಂದ್ರೆ ಅದರಲ್ಲೇ ಸಿಗುದು ನಮಗೆ ಮರಗೆಣಸು. ಅದು ತುಂಬಾ ಕಷ್ಟ. ಸಿಹಿಗೆಣಸು ತುಂಬಾ ಸುಲಭ, ಮರಗೆಣಸು ತುಂಬಾ ಕಷ್ಟ. ಹಾಗೆ ನಮ್ಮ ಜೀವನದಲ್ಲಿ ನಾವು ಈ ಇಂದ್ರಿಯವನ್ನ ಎಲ್ಲೋ ಇಟ್ಟು, ಮರಗೆಣಸು ಹೇಗೆ ಅಡಿಗೆ ಹೋಗಿ ಬೇರು ಅಡಿಗೆ ಹೋಗಿದೆ, ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಈ ಇಂದ್ರಿಯದ ಸಾಮರ್ಥ್ಯ ಅಡಿಗೆ ಹೋಗಿ, ಅದಕ್ಕೆ ಪ್ರಮಾಥೀನಿ ಅಂತ ಹೇಳಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ ಭಗವಂತ. ಆದಷ್ಟು ಸುಲಭ ಇಲ್ಲ, ಅದು ತುಂಬಾ ಒಳಗೆ ಹೋಗಿದೆ. 5-6 ಜನ ಬೇಕು ಹೇಳಲಿಕ್ಕೆ, 5-6 ಜನರ ಸೇವೆ ಬೇಕು ಇದಕ್ಕೆ. ಯಾರು ಆ 5-6 ಜನರು? ನಮ್ಮ ಸ್ನೇಹಿತರಾದಂತಹ ಭಕ್ತರ ಸಂಘ ಬೇಕು. ಈ ನನ್ನ ಮನಸ್ಸು ನೆಟ್ಟಂತಹ, ಈ ಇಂದ್ರಿಯ ನೆಟ್ಟಂತಹ ಗಟ್ಟಿಯಾದಂತಹ ಈ ಒಂದು ಮರಗೆಣಸನ್ನ ಎಳಿಲಿಕ್ಕೆ. ಆದ ಕಾರಣ ನಮ್ಮನ್ನು ನಾವು ಭಕ್ತರ ಸಂಘಕ್ಕೆ ಕೊಡಬೇಕು, ಅದನ್ನು ಬಿಸಿ ಆಗ್ಬೇಕು. ಈಗ ಚಿನ್ನದ ಗಣಿಯಿಂದ ಚಿನ್ನವನ್ನು ತಕೊಂಡದನ್ನ ಹೇಗೆ ಶುದ್ಧ ಮಾಡಬಹುದು ಅಂತ ಹೇಳಿದ್ರೆ ಬೆಂಕಿ ಹಾಕ್ಬೇಕಂತೆ. ಬೆಂಕಿ ಹಾಕಿ ತುಂಬಾ ಬೆಂಕಿ ಹಾಕುವಾಗ ಆ ಚಿನ್ನದ ಗಣಿ ಕರಗಿ ಅಲ್ಲಿರುವಂತಹ ಕೊಳೆಯ ಮೇಲೆ ಬಂದು ನಿಲ್ತದೆ. ಅದೇ ರೀತಿ ನಾವೆಲ್ಲ ಗಣಿಯಲ್ಲಿದ್ದಂತಹ ಚಿನ್ನಗಳು
ನಾವೆಲ್ಲ ಭಕ್ತರಂದ್ರೆ ಬೆಂಕಿ, ಆ ಬೆಂಕಿಗೆ ನಮ್ಮನ್ನು ನಾವು ಕೊಡಬೇಕು. ಕೊಡುವಾಗ ನಮ್ಮನ್ನ ಚೆನ್ನಾಗಿ ಬಿಸಿ ಮಾಡಿ ನಮ್ಮಲ್ಲಿರುವಂತಹ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸಿ ನಾವು ಶುದ್ಧವಾದ ಬಂಗಾರ ಚಿನ್ನವನ್ನಾಗಿ ಮಾಡ್ತಾರೆ ಅವರು. ಆದ ಕಾರಣ ನಾವು ಅವರಿಗೆ ಕೊಡುವುದೇ ನಮ್ದು, ಅದೇ ನಮ್ದು ಸರೆಂಡರ್ನೆಸ್ ಬೇಕಾದ್ದು. ಹಾಗೆ ಹೇಳಿ ಯಾರೋ ನಮಗೆ ಗೊತ್ತಿಲ್ಲದಂತಹ ಭಕ್ತರು ಅಥವಾ ಸರಿಯಾದ ಮಾರ್ಗದಲ್ಲಿ ಇಲ್ಲದಂತಹ ಭಕ್ತರನ್ನು ನಾವು ಆರಿಸಬಾರ್ದು. ನಿಜವಾಗಿ ಶುದ್ಧ ಭಕ್ತರನ್ನ ಆರಿಸಬೇಕು. ಶುದ್ಧ ಭಕ್ತರನ್ನ ಫಾಲೋ ಮಾಡಿ ಪ್ರಯತ್ನ ಪಡುವವರನ್ನ ಆರಿಸಬೇಕು. ಅದು ನಮ್ಮ ಪ್ರಯತ್ನ, ಅದು ನಮ್ಮ ಕೈಯಲ್ಲಿದೆ. ನಾವು ಏನೇನೋ MSc BSc ಸೇರುವಾಗ ಒಳ್ಳೆ ಕಾಲೇಜ್ ಅಂತ ರಿಸರ್ಚ್ ಮಾಡ್ತೇವೆ. ಅದೇ ರೀತಿಯಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಕೂಡ ರಿಸರ್ಚ್ ಮಾಡಬೇಕು. ಹೌದಾ, ಇವನು ಹೇಳ್ತಿದ್ದಾನೆ, ನಿಜವಾಗಿ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾನಾ, ಇವರು ಹೇಳ್ತಿದ್ದಾರಾ, ಇವಳು ಹೇಳ್ತಿದ್ದಾಳಾ, ಈ ಮಾತೆ ಹೇಳ್ತಿದ್ದಾರೆ, ಮಾಡ್ತಿದ್ದಾರಾ ಅಂತ ಹೇಳಿ ಪ್ರಯತ್ನ ಪಡಬೇಕು. ಮಾಡ್ಲಿಲ್ಲ ಅಂದ್ರೆ ಯಾಕೆ ಮಾಡ್ಲಿಲ್ಲ, ನಿನಗೇನು ಕಷ್ಟಪ್ಪ ಅಂತ ಕೇಳಬೇಕು. ಆಗ ಇಬ್ಬರಿಗೂ ಸಹಾಯ ಆಗ್ತದೆ. ಅವರಿಗೆ ಆಗ ಕೇಳುವಾಗ ಅವರಿಗೆ ಕೋಪ ಬಂತು ಅಂತ ಹೇಳಿದ್ರೆ ಅವರು ಏನೋ ತಪ್ಪು ಮಾಡ್ತಿದ್ದಾರೆ ಅಂತ ಅರ್ಥ. ಅದೇ ರೀತಿಯಲ್ಲಿ ಅಲೆದಾಡುವ ಇಂದ್ರಿಯಗಳಲ್ಲಿ ಒಂದರಲ್ಲಿ ಮನಸ್ಸು ನೆಟ್ಟರು ಅದು ಮನುಷ್ಯನ ಬುದ್ಧಿಶಕ್ತಿಯನ್ನು ಅಪಹರಿಸಬಲ್ಲದು. ಎಂತ ಅದ್ಭುತವಾದ ಶ್ಲೋಕ ಇದೆಲ್ಲ. ಒಂದು ನಮಗೆ ಜೀವನದಲ್ಲಿ ಮಾರ್ಗ ತೋರಿಸುವಂತಹ ಶ್ಲೋಕಗಳು. ಭಾವಾರ್ಥ: ಎಲ್ಲ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ತೊಡಗಿರಬೇಕು. ಅವುಗಳಲ್ಲಿ ಒಂದೇ ಒಂದು ಇಂದ್ರಿಯ ಭೋಗದಲ್ಲಿ ತೊಡಗಿದರೆ ಅದು ಭಕ್ತನನ್ನು ಅಲೌಕಿಕ ಪ್ರಗತಿಯ ಹಾದಿಯಿಂದ ಬೇರೆಡೆಗೆ ಎಳೆಯಬಹುದು. ಅಂದ್ರೆ ಮಾರ್ಗ ಎಲ್ಲಿಗೆ ಹೋಗ್ತದೆ ಅಂದ್ರೆ ಅಲ್ಲಿಗೆ ಹೋಗುದು, ಭೌತಿಕದ ಕಡೆಗೆ ಹೋಗುದು, ಆಧ್ಯಾತ್ಮಿಕದ ಕಡೆ ಎಳಲಿಕ್ಕೆ ಸಾಧ್ಯವಿಲ್ಲ. ಅಂಬರೀಷ ಮಹಾರಾಜ ಬದುಕಿನಲ್ಲಿ ಹೇಳಿದಂತೆ ಎಲ್ಲ ಇಂದ್ರಿಯಗಳು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರಬೇಕು. ಸವೈ ಮನಃ ಕೃಷ್ಣ ಪದಾರವಿಂದಯೋರ್. ಮನಸ್ಸನ್ನ ಸಂಪೂರ್ಣವಾಗಿ ಕೃಷ್ಣನ ಪಾದ ಕಮಲಗಳಿಗೆ ಅರ್ಪಣೆ ಮಾಡಬೇಕು ಅಂತ ಯಾರು ಹೇಳ್ತಾರೆ? ಅಂಬರೀಷ ಮಹಾರಾಜರು. ಅಂತಹ ಮಹಾನ್ ರಾಜ ಎಂತ ಸೊಗಸಾದ ಹಾಡನ್ನು ಬರೆದಿದ್ದಾರೆ. ಎಲ್ಲ ವ್ಯಕ್ತಿಗಳು ಇದನ್ನು ಹಾಡಿ ಭಗವಂತನ ಸೇವೆ ಮಾಡಲಿ ಅಂತ ಹೇಳಿ ಮಹಾರಾಜನ ಆಸೆಯಾಗಿತ್ತು. ಮನಸ್ಸಿನ ನಿಯಂತ್ರಣಕ್ಕೆ ಇದೇ ಸರಿಯಾದ ತಂತ್ರ. ಯಾವುದು ತಂತ್ರ? ಭಗವಂತನ ಪಾದ ಕಮಲಗಳಲ್ಲಿ ಮನಸ್ಸನ್ನ ಸಂಪೂರ್ಣವಾಗಿ ಹಾಕುವಂಥದ್ದು, ಕಂಪ್ಲೀಟ್ ಆಗಿ ಸರೆಂಡರ್ ಮಾಡುವಂಥದ್ದೇ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ತಂತ್ರ. ಸುಮ್ಮನೆ ಬೇರೆ ಏನೋ ತಾಂತ್ರಿಕವಾಗಿ, ಮಾಂತ್ರಿಕವಾಗಿ, ಯಾಂತ್ರಿಕವಾಗಿ ಮಾಡಿದ್ರೆ ಇದನ್ನ ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಈ ಮನಸ್ಸನ್ನ ಇಲ್ಲಿಂದ ನಿಗ್ರಹ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿಂದ ಹೋಗ್ತದೆ, ಇಲ್ಲಿಂದ ನಿಗ್ರಹಕ್ಕೆ ಪ್ರಯತ್ನ ಪಟ್ರೆ ಅಲ್ಲಿಂದ ಹೋಗ್ತದೆ. ಆದ ಕಾರಣ ಅದ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಿಗ್ರಹ ಸಾಧ್ಯ ಇಲ್ಲ. ಅದರ ನಿಗ್ರಹ ಒಂದೇ ಸಾಧನೆ, ಅದು ಭಗವಂತನ ನಾಮಸ್ಮರಣೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜಗದ್ಗುರು ಶ್ರೀಲ ಪ್ರಭುಪಾದ ಕೀ ಜೈ. ಇಲ್ಲಿ ನಿಲ್ಸೋಣ. 3 ನಿಮಿಷ ಇದೆ. ಏನಾದ್ರು ಪ್ರಶ್ನೆ ಇದ್ರೆ ಖಂಡಿತವಾಗಿ ಕೇಳಿ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಸಂಕೋಚ ಇಲ್ಲದೆ ಕೇಳಿ. ಕೆಲವರಿಗೆ ಖಂಡಿತವಾಗಿ ಪ್ರಶ್ನೆ ಇರ್ತದೆ, ಅಯ್ಯೋ ಇವರಿಗೇನು ಬೇಜಾರಾಗ್ತದಲ್ಲ ಅಂತ ಹೇಳಿ ಕೇಳದೇ ಇರಬಹುದು. ಹಾಗೇನಿಲ್ಲ, ಖಂಡಿತವಾಗಿ ಕೇಳಿ. ಯಾಕೆಂದ್ರೆ ಏನಿದ್ರು ಸಂಶಯ ನಿವಾರಣೆ ಮಾಡಿದ್ರೆ ನಮಗೆ ಭಕ್ತಿಯಲ್ಲಿ ಪ್ರಗತಿ ಆಗ್ತದೆ. ಸಂಶಯಾತ್ಮ ವಿನಶ್ಯತಿ ಅಂತ ಭಗವಂತ ಹೇಳ್ತಾರೆ. ಯಾರಿಗೆ ಸಂಶಯ ಇದೆ ಅವನು ವಿನಾಶಕ್ಕೆ ಹೋಗ್ತಾನೆ, ವಿನಾಶದ ಅಂಚೆಗೆ. ಕೇಳದಿದ್ರೆ ಏನೇ ಪ್ರಶ್ನೆ ಇದ್ರೆ ಕೇಳಿ ಸರಿ ಮಾಡಬೇಕು. ಅದೇ ಆಧ್ಯಾತ್ಮಿಕತೆ. ಸರಿ, ಏನು ಪ್ರಶ್ನೆ ಇಲ್ಲ ಅಂದ್ರೆ ನಿಲ್ಸೋಣ. ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕಿ ಜೈ. ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ದಂಡವತ್ ಪ್ರಣಾಮಗಳು. ಧನ್ಯವಾದಗಳು. ಹರೇ ಕೃಷ್ಣ. ದಂಡವತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಇವತ್ತು